ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟ್ನ ಜಗತ್ತಿನ ಒಂದು ಹೊಳೆಯುತ್ತಿರುವ ತಾರೆ. ಇವರು ಎಂಥ ಪ್ಲೇಯರ್ ಅಂದರೆ ತುಂಬಾನೇ ಪಾಪ್ಯುಲರ್. ಆದರೆ ಇವರು ಮೈದಾನಕ್ಕೆ ಇಳಿದ್ರೆ ಒಳ್ಳೊಳ್ಳೆ ಬೌಲರ್ಗಳ ಹೃದಯದಲ್ಲೂ ನಡುಕ ಹುಟ್ಟುತ್ತೆ. ಇವರು ಎಂಥ ಆಟಗಾರ ಅಂತಂದ್ರೆ ಜನಗಳ ಮನಸ್ಸಲ್ಲಿ ಎಂಥ ಚಾಪನ್ನ ಒತ್ತಿದ್ದಾರೆ ಅಂದ್ರೆ ಇವರು ಮೈದಾನಕ್ಕೆ ಇಳಿದ್ರೆ ಜನಗಳು ಇವರಿಗೆ ಸಿಕ್ಸರ್ ಬಾರ್ಸಿ ಅಂತ ಹೇಳ್ತಾರೆ. ಬರೀ ಕೇವಲ ಸಿಕ್ಸ್ಗಳೇ ಬೇಕು ಅಂತಾರೆ. ನಿಮ್ಗೀಗ ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ. ನಾನೀಗ ಆಮಂತ್ರಿಸ್ತಾ ಇದ್ದೇನೆ ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ನ ಜಗತ್ತಿನ ಸೂಪರ್ ಸ್ಟಾರ್ ಯುವರಾಜ್ ಸಿಂಗ್ ಅವರನ್ನ. ಯುವರಾಜ್ ಸಿಂಗ್, ಮತ್ತೆ ಯುವರಾಜ್ ಸಿಂಗ್ ಅವರ ವಿಶೇಷವಾದ ಮೊಕದ್ದಮೆಗಾಗಿ ಜಡ್ಜಿನ ರೂಪದಲ್ಲಿ ಬಂದಿದ್ದಾರೆ. ಇವರು ಕೂಡ ಒಬ್ಬ ಕ್ರಿಕೆಟರ್. ಇವರು ಕೂಡ ಆಟದಲ್ಲಿ ಸಿಕ್ಸ್ಗಳನ್ನು ಹೊಡೆಯೋದಕ್ಕೆ ಪ್ರಾಮುಖ್ಯತೆ ಪಡೆದಿದ್ದವರು. ನಾನೀಗ ಆಮಂತ್ರಿಸ್ತಾ ಇದ್ದೇನೆ ಕ್ರಿಕೆಟರ್ ಚೇತನ್ ಶರ್ಮಾ ಅವರನ್ನ. ಯುವರಾಜ್, ನನಗಂತೂ ನಂಬಿಕೆ ಇದೆ ಇವತ್ತಿನ ಆಪ್ಕಿ ಅದಾಲತ್ನಲ್ಲಿ ನೀವು ಸಿಕ್ಸರ್ಗಳನ್ನೇ ಬಾರಿಸ್ತೀರಿ ಅಂತ. ಒಡೆಯೋದೆಲ್ಲ ನೀವೇ ಇವತ್ತು. ನಾನು ಬರೀ ತಡಿಬೇಕಷ್ಟೇ. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಜಡ್ಜ್ ಆದ ಚೇತನ್ ಶರ್ಮಾ ಅವರ ಅನುಮತಿಯನ್ನು ಪಡಿತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ. ನ್ಯಾಯಾಲಯದ ವಿಚಾರಣೆಯನ್ನ ಶುರು ಮಾಡಬಹುದು. ಮೊಕದ್ದಮೆ ಈಗ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಯುವರಾಜ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಮೇಲಿರುವ ಆರೋಪವೆಂದರೆ ಇವರ ಲೈಫಲ್ಲಿ ಇವರ ಅಪ್ರೋಚ್ ನಾನ್ ಸೀರಿಯಸ್ ಎಂಬುದು. ಯುವರಾಜ್, ಹೇಳೋದಕ್ಕೆ ನನಗೂ ಕೂಡ ಈ ವಿಚಾರ ಅಷ್ಟು ಇಷ್ಟ ಆಗ್ತಿಲ್ಲ. ಆದರೆ ಈ ಮಾತು ನಿಜನಾ? ನೀವು ಓದೋ ಬರೆಯೋ ವಿಚಾರದಲ್ಲಿ ದಡ್ಡರಾಗಿದ್ರಂತೆ, ಝೀರೋ ಆಗಿದ್ರಂತೆ. ಹೌದು, ಖಂಡಿತ. ಇವಾಗ LKG UKG ಕರೆಕ್ಟಾಗಿದೆ. ಏನು ಓದೋದು ಇರ್ತಾ ಇರಲಿಲ್ಲ. ಆದರೆ 6th 7th ಹೋದಾಗ ಓದೋದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗಿತ್ತು. ಮತ್ತೆ ಪೂರ್ತಿ ಫೋಕಸ್ ಗೇಮಲ್ಲಿತ್ತು. ಹಾಗಾಗಿ ಓದೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಮತ್ತೆ ಗೇಮ್ಗಿಂತ ಹೆಚ್ಚಾಗಿ ನಿಮ್ಮ ಗಮನ ಸಿನಿಮಾಗಳ ಮೇಲಿತ್ತಂತೆ. ಮತ್ತೆ ನೀವು ಆಕ್ಟರ್ ಆಗೋ ಪ್ರಯತ್ನ ಕೂಡ ಮಾಡಿದ್ರಂತೆ. ನಮ್ಮ ತಂದೆ ತುಂಬ ಪಂಜಾಬಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ರಿಂದ ನಾನು ಅವ್ರನ್ನ ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಮತ್ತೆ ಎಷ್ಟೊಂದು ಜನ ಸ್ಟಾರ್ಸ್ ಇದ್ರು ಆ ಟೈಮಲ್ಲಿ. ಅಮಿತಾಬ್ ಬಚ್ಚನ್ನ ತುಂಬ ನೋಡ್ತಾ ಇದ್ವಿ. ಸೊ ನಾನು ಕೂಡ ಟ್ರೈ ಮಾಡ್ತಾ ಇದ್ದೆ. ಆದರೆ ಯಾವುದು ವರ್ಕೌಟ್ ಆಗಲಿಲ್ಲ. ಬಹುಶಃ ಜನಗಳು ನೋಡಿಲ್ಲ ಅಂತ ಅನ್ಸುತ್ತೆ ನೀವು ಪಂಜಾಬಿ ಸಿನಿಮಾಗಳಲ್ಲಿ ಹೇಗೆ ಆಕ್ಟ್ ಮಾಡಿದ್ರಿ ಅಂತ. ಅದರ ಒಂದು ದೃಶ್ಯವನ್ನ ನಾನು ಆಪ್ಕಿ ಅದಾಲತ್ನಲ್ಲಿ ಜನತೆಗೆ ತೋರಿಸ್ಬೇಕು. ಬೇಡ, ನೋಡದೇ ಇದ್ರೆ ಚೆನ್ನಾಗಿತ್ತು. ನೀವು ನೋಡಿದ್ರೆ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ, ಜನ ಬೇರೆ ನೋಡ್ಬೇಕು ಅಂತ ಇದ್ದಾರೆ. ಯುವರಾಜ್ ಸಿಂಗ್ ಅವರು ಪಂಜಾಬಿ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಅವರು ಹೇಗೆ ಆಕ್ಟ್ ಮಾಡಿದ್ರು ಅನ್ನೋದ್ರ ಒಂದು ಕ್ಲಿಪ್ಪಿಂಗ್ ನೋಡೋಣ. ಬನ್ನಿ ನೋಡೋಣ, ಹಳೇ ಕ್ಲಿಪ್ಪಿಂಗ್. ಒಂದು ಮಗುನ ಉಳಿಸುವಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಇದರಲ್ಲಿ ಪ್ರೈಸ್ ಕೂಡ ಸಿಗುತ್ತೆ. ಸರ್, ಇದು ನಾನು ಫೇಲ್ ಆಗ್ತಿದೆ ಸ್ಕೂಲಲ್ಲಿ ಮತ್ತೆ ಮತ್ತೆ. ಆವಾಗ ನಮ್ಮಪ್ಪ ನನಗೆ ಹೇಳಿದ್ರು, ಮಗ 1 ತಿಂಗಳು ನೀನು ಎಜುಕೇಷನಿಂದ ಬ್ರೇಕ್ ತಗೋ ಅಂತ. ಅಟ್ಲೀಸ್ಟ್ ಸ್ವಲ್ಪ ನಿನ್ನ ಮೈಂಡ್ ಆದರೂ ಫ್ರೆಶ್ ಆಗಲಿ, ಅದಕ್ಕೋಸ್ಕರ ಒಂದು ರೋಲ್ ಇದೆ ಮಾಡು ಅಂದರು. ನಾನು ಅಂದ್ಕೊಂಡೆ ಒಳ್ಳೆ ಐಡಿಯಾ, ಸ್ಕೂಲಿಂದ 1 ತಿಂಗಳು ರಜೆ ಸಿಗುತ್ತೆ ನನಗೆ ಅಂತ. ಸೊ ಒಪ್ಕೊಂಡೆ ಹೋಗಿ ಈ ಥರ ಒಂದು ರೋಲ್ ಮಾಡಿದೆ. ಸ್ವಲ್ಪ ದಿವಸಕ್ಕೆ ಮುಂಚೆ ಶಾರುಖ್ ಖಾನ್ ಅವ್ರ ಹತ್ರ ಹೇಗೆ ಆಕ್ಟ್ ಮಾಡಬೇಕು ಅನ್ನೋ ಟ್ರೈನಿಂಗ್ ತಗೋತಾ ಇದ್ರಿ. ಶಾರುಖ್ ಖಾನ್ ನನಗೆ ತುಂಬ ಇಷ್ಟ. ನನಗೆ ತುಂಬ ಇಷ್ಟ ಆಗಿರೋ ಆ್ಯಕ್ಟರ್. ಅವ್ರ ಜೊತೆ ಯಾವಾಗ ಮಾತಾಡೋದು ತುಂಬ ಖುಷಿ ಇರುತ್ತೆ, ತುಂಬ ಮಜಾ ಬರುತ್ತೆ. ಮತ್ತು ಸ್ಟೇಜ್ ಮೇಲೆ ಸುಮಾರು ಸರಿ ಅವ್ರ ಜೊತೆ ಮಸ್ತಿ ಮಾಡಿರ್ತೀವಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಅವರು ನಿಮಗೆ ದೇವದಾಸ್ನ ಒಂದು ಡೈಲಾಗನ್ನು ಕಲಿಸ್ತಾ ಇದ್ರು. ಹೌದು, ಹೇಗೆ ಒಬ್ಬ ವ್ಯಕ್ತಿ ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕುಡಿತಾರೆ ಅನ್ನೋದ್ರ ಬಗ್ಗೆ. ಅದು ಅವ್ರಿಗೆ ಗೊತ್ತಿದೆ ನಾನು ಒಂದೆರಡು ಪಂಜಾಬಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸೊ ಅವ್ರು ಹೇಳ್ತಾ ಇದ್ರು ಪಂಜಾಬಿ ಫಿಲ್ಮಲ್ಲಿ ಡೈಲಾಗ್ ಡೆಲಿವರಿ ಚೆನ್ನಾಗಿರುತ್ತೆ ಅಂತ. ಒಂದು ವೇಳೆ ಹಿಂದಿಯಲ್ಲಿ ಮಾಡಿದಿದ್ರೆ ಸ್ಟೇಜಲ್ಲಿ ಅದು ಎಕ್ಸ್ಪೋಸ್ ಆಗಿಬಿಡ್ತಿತ್ತಲ್ಲ, ಅದಕ್ಕೋಸ್ಕರ ಪಂಜಾಬಿಯಲ್ಲಿ ಮಾಡಿದ್ದೆ. ಅಂದರೆ ನಿಜವಾಗ್ಲೂ ನಿಮ್ಮ ಆಸಕ್ತಿ ಇದ್ದದ್ದು ಸಿನಿಮಾಗಳ ಮೇಲೆ, ಕ್ರಿಕೆಟ್ ಮೇಲೆ ಅಲ್ಲ. ಸರ್, ಹಂಗಾಗೋಗಿದೆ ಪರ್ಸೆಪ್ಷನ್. ಏನು ಮಾಡೋದು, ನಂದು ಇಂಟ್ರೆಸ್ಟ್ ಬೇರೆ ಫೀಲ್ಡಲ್ಲಿ ಜಾಸ್ತಿ ಇರುತ್ತೆ, ಕ್ರಿಕೆಟಲ್ಲಿ ಕಮ್ಮಿ ಅಂತಲೇ ಎಲ್ಲರೂ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಟ್ರೂ ಅಲ್ಲ. ನಾನು ಕೇಳ್ಪಟ್ಟಂಥ ವಿಚಾರ ಏನು ಅಂತಂದರೆ ನಿಮಗೆ ಬಾಲ್ಯದಲ್ಲೂ ಕೂಡ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ.
ಮತ್ತೆ ನಿಮ್ಮನ್ನ ಪಟಿಯಾಲಾಗೆ ಕಳಿಸ್ಕೊಡ್ತಾರೆ. ನವಜೋತ್ ಸಿಂಗ್ ಸಿಧು ಇದಾರಲ್ಲ, ತುಂಬಾ ದೊಡ್ಡ ಪ್ಲೇಯರ್. ಅವರು 5 ದಿನ ಆದ್ಮೇಲೆ ನಿಮ್ಮ ತಂದೆನ ಕಳಿಸಿ ಇವನನ್ನ ವಾಪಸ್ ಕರ್ಕೊಂಡೋಗಿ ಇವನಿಂದ ಕ್ರಿಕೆಟ್ ಆಡಕ್ಕಾಗಲ್ಲ ಅಂತಾರೆ. ಕರೆಕ್ಟೇ ಅದು. ಆ ಟೈಮಲ್ಲಿ ಪಟಿಯಾಲಾಯಿಂದ ತುಂಬ ಅಲ್ಲಿನ ಪ್ಲೇಯರ್ಸು ತುಂಬ ಒಳ್ಳೆ ಕ್ರಿಕೆಟ್ ಆಡ್ತಾಯಿದ್ರು. ಸೊ ನಮ್ಮ ಅಪ್ಪ ಡಿಸೈಡ್ ಮಾಡಿದ್ರು, ಅವ್ರಿಗೆ ನವಜೋತ್ ಸಿಂಗ್ ಸಿದ್ದು ಒಳ್ಳೆ ಫ್ರೆಂಡ್, ಅವ್ರ ಹತ್ರ ನನ್ನ ಕಳಿಸಿದ್ರೆ ನಾನು ಒಳ್ಳೆ ಪ್ಲೇಯರ್ ಆಗ್ಬೋದು ಅಂತ. ಆ ಟೈಮಲ್ಲಿ ನವಜೋತ್ ಸಿಂಗ್ ಸಿದ್ದು ಇಂಡಿಯಾಗೆ ಆಡ್ತಿದ್ರು. ಅವಾಗವಾಗ ಬಂದು ಹೋಗ್ತಾಯಿದ್ರು ಅಲ್ಲಿಗೆ. 1-2-3 ದಿನ ಅವ್ರ ಮುಂದೆನೇ ಪ್ರಾಕ್ಟೀಸ್ ಮಾಡಿ ನೋಡಿದ್ರು ನಾನು ಹೇಗೆ ಆಡ್ತೀನಿ ಅಂತ. ಆಮೇಲೆ 1 ವಾರ ಆದಮೇಲೆ ಅವರು ನಮ್ಮ ಅಪ್ಪಗೆ ಫೋನ್ ಮಾಡಿ ಕರೆಸಿದ್ರು ಅವರು ಅಣ್ಣನ ಮನೆಗೆ. ಅಲ್ಲೆಲ್ಲ ಕೂತಿದ್ವಿ. ಅವಾಗ ಅವ್ರು ನಮ್ಮ ಅಪ್ಪಗೆ ಹೇಳಿದ್ರು, ಯೋಗ್ ಪಾಜಿ, ನನಗೆ ಅನ್ನಿಸ್ತಲ್ಲ ನಿನ್ನ ಮಗ ಕ್ರಿಕೆಟ್ ಆಡ್ತಾನೆ ಅಂತ. ಇವನಲ್ಲಿ ಆ ಮ್ಯಾಟರ್ ಇಲ್ಲ ಅಂತ, ಆ ಟ್ಯಾಲೆಂಟ್ ಇಲ್ಲ ಮತ್ತು ಆ ಅರ್ಜಿ ಇಲ್ಲ ಅಂತ. ನನಗೆ ನೆನಪಿದೆ, ನಮ್ಮಪ್ಪ ಒಂದು 15-20 ಸೆಕೆಂಡ್ ಸೈಲೆಂಟ್ ಆಗಿಬಿಟ್ರು. ಅವ್ರಿಗೆ ಅರ್ಥನೇ ಆಗಲಿಲ್ಲ ಏನು ಹೇಳಬೇಕು ಅಂತ. ಸೊ 20 ಸೆಕೆಂಡ್ ಆದಮೇಲೆ ನನಗೆ ಹೇಳಿದ್ರು, ಸಾಮಾನು ಎತ್ಕೋ, ನಾನು ನೋಡ್ತೀನಿ ನಿನ್ನ ಪ್ಲೇಯರ್ ಹೇಗಾಗಲ್ಲ ಅಂತ. ಮತ್ತೆ ಅದಾದ ನಂತರ ಪರಿಶ್ರಮ ಶುರುವಾಯಿತು. ಅದಾದಮೇಲೆ 4-5 ವರ್ಷ ಅವ್ರ ಅಂಡರಲ್ಲೇ ಇದ್ದೆ ನಾನು. ನನ್ನ ಕ್ರಿಕೆಟ್ ಶೆಡ್ಯೂಲ್ ಹೇಗಿತ್ತು ಅಂದರೆ, ಬೆಳಗ್ಗೆ ಎದ್ದೇಳೋದು, ರನ್ನಿಂಗ್ ಹೋಗೋದು. ಅದಾದಮೇಲೆ ಕಾಲೇಜಲ್ಲಿ ನಮ್ಮಪ್ಪ ಕ್ರಿಕೆಟ್ ಕೋಚ್ ಆಗಿದ್ದರು, ದೇವಿ ಕಾಲೇಜಲ್ಲಿ, ಚಂಡೀಗಢ್. ಬೆಳಗ್ಗೆ ಕಾಲೇಜ್ಗೆ ಹೋಗೋದು, ಮಧ್ಯಾಹ್ನ ಮಲಗ್ತಾ ಇದ್ದೆ. ಮತ್ತು ಸಂಜೆ ಇನ್ನೊಂದು ಸ್ಟೇಡಿಯಂ ಇದೆ ಚಂಡೀಗಢಲ್ಲಿ, ಅಲ್ಲೋಗಿ ಪ್ರಾಕ್ಟೀಸು. ಅದಾದಮೇಲೆ ಮತ್ತೆ ಜಿಮ್. ಮತ್ತು ನಮ್ಮಪ್ಪ ನಮ್ಮ ಮನೆ ಒಳಗಡೆ ಒಂದು ಗಾರ್ಡನ್ ಇತ್ತು. ನಮ್ಮಮ್ಮ ತುಂಬ ಪ್ರೀತಿಯಿಂದ ಆ ಗಾರ್ಡನ್ ನೋಡ್ಕೋತಾಯಿದ್ರು. ಪೂರ್ತಿ ಗಾರ್ಡನ್ನೇ ಕಿತ್ತಾಕಿದ್ರು. ಅಲ್ಲಿ ಪಿಚ್ ರೆಡಿ ಮಾಡಿಸಿದ್ರು. 17 yards ಪಿಚ್ ರೆಡಿ ಆಯಿತು. ನೆಟ್ ಗಿಟ್ ಎಲ್ಲ ಹಾಕ್ಸಿ, ಫ್ಲಡ್ ಲೈಟ್ಸಲ್ಲಿ ರಾತ್ರಿ ಟೆನ್ನಿಸ್ ಬಾಲಲ್ಲಿ, ನೆಂದೋಗಿರೋ ಟೆನ್ನಿಸ್ ಬಾಲು, ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಸಿದ್ದು ಅವ್ರಿಗೆ ಯಾವತ್ತಾದ್ರೂ ಅನ್ಸಿದ್ಯಾ, ನಾನು ಯಾರನ್ನ ಕೆಲ್ಸಕ್ಕೆ ಬಾರ್ದವನು ಅಂತ ಹೇಳಿದ್ನೋ ಅವನಿವತ್ತು ತುಂಬ ಒಳ್ಳೆ ಪ್ಲೇಯರ್ ಆಗಿದ್ದಾನೆ ಅಂತ? 4-5 ವರ್ಷ ಆದಮೇಲೆ ನಾನು ಒಳ್ಳೆ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದೆ. ಇಂಡಿಯಾ ಅಂಡರ್ 19ಗೆ ಸೆಲೆಕ್ಟ್ ಆದೆ. ಮತ್ತು ಫಾರ್ಚುನೇಟ್ಲಿ ಅವ್ರು ಅನ್ಫಾರ್ಚುನೇಟ್ಲಿ ಕ್ಯಾಂಪ್ ಮತ್ತೆ ಪಟಿಯಾಲದಲ್ಲೇ ಆಯಿತು. ಮತ್ತು ಸಿದ್ದು ಪಾಜಿ ಮತ್ತೆ ಬಂದರು ನೋಡೋಕ್ಕೆ. ನೋಡ್ತಾ ನೋಡ್ತಾ ಶಾಕ್ ಆಗೋದ್ರು ನನ್ನ ಬ್ಯಾಟಿಂಗ್ನ ನೋಡಿ. ನನಗೆ ನೆನಪಿದೆ, ಅವರು ನಮ್ಮ ಅಪ್ಪಗೆ ಫೋನ್ ಮಾಡಿ, ನನ್ನಿಂದ ತಪ್ಪಾಯಿತು, ನಿಮ್ಮ ಮಗನ ಹತ್ರ ತುಂಬ ಟ್ಯಾಲೆಂಟ್ ಇದೆ. ನಾವು ನಿಮ್ಮ ಆ್ಯಕ್ಟಿಂಗ್ನ ಕ್ಲಿಪ್ಪಿಂಗ್ ಕೂಡ ನೋಡಿದ್ವಿ, ಮತ್ತು ನಿಮ್ಮ ಕ್ರಿಕೆಟ್ನಲ್ಲಿ 6 ಸಿಕ್ಸ್ ಹೊಡೆದದ್ದನ್ನು ಕೂಡ ನೋಡಿದ್ವಿ. ಅದು ಎಂಥ ಚಿತ್ರ ಅಂತಂದರೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲೂ ಇದೆ. ಅದು ಸೀರಿಯಸ್ ಆಗಿ ನೀವು 6 ಹೊಡಿಬೇಕು ಅಂತ ಹೊಡೆದಿದ್ದ, ಅಥವಾ ಇವತ್ತೇನಾದರೂ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ ತೋರಿಸೋಣ ಅಂತ ಮಾಡಿದ್ದ ನೀವು ಅವತ್ತು? ಸರ್, ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕಾದ್ರೆ ಪ್ರತಿ ಮ್ಯಾಚಲ್ಲೂ ಮಾಡಿಬಿಡ್ತಿದ್ದೆ. ಆದರೆ ಆ ಟೈಮಲ್ಲಿ ಯುನೋ ಆ ಮ್ಯಾಚ್ ಗೆಲ್ಲೋದು ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಮತ್ತು ಅದಕ್ಕೆ ಮುಂಚೆ 2 ಮ್ಯಾಚಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಲಾಸ್ಟಲ್ಲಿ 1-2 ಓವರ್ ಮಿಕ್ಕಿತ್ತು. ಮತ್ತು ಹೋಗಿ ಇನ್ನೇನು ಬೀಸೋದೆ, ಬಿಕಾಸ್ ಇನ್ನೊಂದು 15-20 ಬಾಲ್ ಮಿಕ್ಕಿತ್ತು. ನನಗೆ ನೆನಪಿದೆ, ಅವತ್ತಿನ ದಿನ ಒಂದು ಬ್ಯಾಟ್ಸ್ಮನ್ಗೆ ಯಾವಾಗಲೂ ಒಂದು ಫೀಲಿಂಗ್ ಇರುತ್ತೆ, ಇಲ್ಲ ಯಾವುದೇ ಕ್ರಿಕೆಟರ್ಗೂ ಅದೊಂದು ಫೀಲಿಂಗ್ ಇರುತ್ತೆ, ನಿಮಗೆ ಬ್ಯಾಟ್ಗೆ ಬಾಲ್ ಚೆನ್ನಾಗಿ ಬೀಳ್ತಿದೆ ಅಂತ. ಪ್ರಾಕ್ಟೀಸ್ ಮಾಡೋವಾಗೆಲ್ಲ ನನ್ನ ಫೀಲಿಂಗ್ ತುಂಬ ಚೆನ್ನಾಗೇ ಇರ್ತಾಯಿತ್ತು. ಆದರೆ ನಂದು ದೊಡ್ಡ ಪರ್ಫಾರ್ಮೆನ್ಸ್ ಬರ್ತಾ ಇರಲಿಲ್ಲ. ಸೊ ಆ ಟೂರ್ನಮೆಂಟಲ್ಲಿ ನನಗೆ ಅನ್ನಿಸ್ತಾ ಇತ್ತು, ಬಾಲ್ ನನ್ನ ಬ್ಯಾಟಿಗೆ ಚೆನ್ನಾಗಿ ಮಿಡ್ಲ್ ಆಗ್ತಿದೆ ಅಂತ. ಅವತ್ತಿನ ದಿನ ದೇವರ ದಯೆ ಚೆನ್ನಾಗಿತ್ತು. ನೋಡಿ, ನೀವವತ್ತು 6 ಸಿಕ್ಸನ್ನು ಹೊಡೆದ್ರಲ್ಲ, ನಾನು ಅದಕ್ಕೆ ಮುಂಚೆ ನೋಡಿದ್ದೆ, ನೀವು ಫ್ಲಿಂಟ್ ಆಫ್ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿ ಆಗಿತ್ತು. ಹಾಂ ಸರ್, ತುಂಬ ಪ್ರೀತಿ ವಾತ್ಸಲ್ಯದ ಮಾತುಗಳೆಲ್ಲ ಆಗಿತ್ತು ಅದಕ್ಕಿಂತ ಮುಂಚೆ. ಯಾವಾಗಲೂ ಜನ ಕೇಳ್ತಾ ಇರ್ತಾರೆ, ನೀವು ಅವನಿಗೇನು ಹೇಳಿದ್ರಿ, ಅವನು ನಿಮ್ಗೇನು ಹೇಳ್ದ ಅಂತ. ಆ ವಿಷಯನ ನಾನಿಲ್ಲಿ ಹೇಳೋಕ್ಕಾಗಲ್ಲ, ಬಟ್ ತುಂಬಾ ಪ್ರೀತಿ ಮಾತುಗಳು ಆಗಿತ್ತು. ಅಂದರೆ ನೀವು ಪಬ್ಲಿಕ್ ಮುಂದೆ ಹೇಳೋಕ್ಕಾಗದೇ ಇರೋಂಥ ಬೈಗುಳಗಳನ್ನು ಬೈದಿದ್ರಿ ಅಂತ ಹೇಳ್ತಾ ಇದ್ದೀರಿ. ಫಸ್ಟ್ ನಾನು ಬೈಸ್ಕೊಂಡೆ, ಆಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾನು ಬೈದೆ. ಅದಾದಮೇಲೆ ಆ್ಯಕ್ಚುಲಿ ಒಂಥರ ಬಿಲ್ಡಪ್ ಆಗೋಯ್ತು ಅಲ್ಲಿ. ಏನಾಗೋಯ್ತು ಅಂದರೆ, ಅವ್ನು ನನಗೇನೋ ಹೇಳ್ದ, ನಾನು ಅವನಿಗೇನೋ ಹೇಳಿದೆ. ಅಲ್ಲಿ ಎನ್ವೈರ್ಮೆಂಟೇ ಒಂಥರ ಫುಲ್ ಜಗಳ ಥರ ಆಗೋಯ್ತು. ಒಂದು ರಿವೆಂಜ್ ಥರ ಫೀಲಿಂಗ್ ಬಂತು ನನಗೆ. ಇವನು ನನಗೇನೋ ಹೇಳಿದ್ದಾನೆ, ನಾನು ಇವನಿಗೆ ಮಾಡಿ ತೋರಿಸ್ಬೇಕು ಅಂತ. ನ್ಯಾಚುರಲಿ ಅವತ್ತು 6-6 ಬಿದ್ದೇ ಬಿಡ್ತು. ಸೊ ಅವ್ರ ಜೊತೆ ನಿಮ್ಮ ಲೆಕ್ಕ ಚುಕ್ತಾ ಮಾಡಿದ್ರಿ? ಲೆಕ್ಕ ಚುಕ್ತಾ ಆಯ್ತು. ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಸ್ಟೇಟ್ಮೆಂಟನ್ನ ನಾವು ನೋಡಿದ್ವಿ. T20 ವರ್ಲ್ಡ್ ಕಪ್ ಸೋತ ನಂತರ ಸಾಕಷ್ಟು ಜನ ಪ್ಲೇಯರ್ಗಳ ಪರ್ಫಾರ್ಮೆನ್ಸ್ ಹಾಳಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ರಾತ್ರಿ ಪಾರ್ಟಿಗಳಿಗೆ ಹೋಗ್ತಾ ಇದ್ರು. ಮತ್ತೆ ಯಾವಾಗೆಲ್ಲ ಪಾರ್ಟಿ ಅನ್ನೋ ಹೆಸರು ಬರುತ್ತೋ ಆ ಲಿಸ್ಟಲ್ಲಿ ನಿಮ್ಮ ಹೆಸರೇ ಮೇಲಿರ್ತಾ ಇತ್ತು. ಹೌದು. IPL ಸಂದರ್ಭಗಳಲ್ಲಿ ಪಾರ್ಟಿಗೆ ಹೋಗೋದು, ಸಾಕಷ್ಟು ತಡರಾತ್ರಿವರೆಗೂ ಪಾರ್ಟಿ ಮಾಡ್ತಾ ಇದ್ದದ್ದು ಪರ್ಫಾರ್ಮೆನ್ಸ್ ಮೇಲೆ ಅದು ಪರಿಣಾಮ ಬೀರ್ತಾ?
ನೋಡಿ, ಆ ಟೂರ್ನಮೆಂಟ್ ಇದ್ದಿದ್ದು IPL ಆದಮೇಲೆ, ಮತ್ತದು 2020 ವರ್ಲ್ಡ್ ಕಪ್. ಯಾವಾಗಲೂ ಈ ಮೀಡಿಯಾದೊಂಥರ ಕೆಲಸ ಏನೋ ಅಂದರೆ, ಯಾವಾಗಲೂ ಇಂಡಿಯಾ ಸೋತ್ರೆ ಅದನ್ನು ಯಾವುದ್ಯಾವುದೋ ಪಾಯಿಂಟ್ಗೆ ಲಿಂಕ್ ಮಾಡ್ತಾರೆ. ಡೈರೆಕ್ಟಾಗಿ ಹೇಳಲ್ಲ ನೀವು ಚೆನ್ನಾಗಿ ಆಡಿಲ್ಲ ಅಂತ, ವಿಚ್ ಈಸ್ ಫೇರ್ ಸಮ್ಟೈಮ್ಸ್ ಆ್ಯಂಡ್ ಸಮ್ಟೈಮ್ಸ್ ಅನ್ಫೇರ್. ಆದರೆ ಐ ಥಿಂಕ್ ನಾವು ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ಸ್ ಇಂಡಿಯಾಗೋಸ್ಕರ ಆಡ್ತೀವಿ. ಮತ್ತು ನಮಗೆ ಗೊತ್ತಿದೆ ಕಂಟ್ರಿ ಎಷ್ಟು ಇಂಪಾರ್ಟೆಂಟು, ಕಂಟ್ರಿ ಹೆಸರು ಉಳ್ಸೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮ ಬಾಡಿಗೆ ಗೊತ್ತಿದೆ, ನೀವು ರಾತ್ರಿ ಪಾರ್ಟಿ ಮಾಡೋಕೆ ಹೋದರೆ ಬೆಳಗ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ ಅಂತ. IPL ಪಾರ್ಟಿಗಳ ಬಗ್ಗೆ ಸಾಕಷ್ಟು ಪ್ರಿಂಟ್ ಆಗಿದೆ. ಅಲ್ಲಿ ಮಾಡೆಲ್ಸ್ಗಳಿರ್ತಾರೆ, ಹುಡುಗಿರಿರ್ತಾರೆ, ಮತ್ತೆ ಸಾಕಷ್ಟು ಜನ ಪ್ಲೇಯರ್ಗಳು ಹುಡುಗಿರನ್ನ ಕರ್ಕೊಂಡು ರೂಮಿಗೆ ಹೋಗ್ತಾರೆ. ಇದೆಲ್ಲ ನಾನು ಕೇಳೇ ಇಲ್ವಲ್ಲ, ಇದೇನು ಕೇಳ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೋಡಿ, IPL ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಇವೆಂಟ್. ಮತ್ತು ಎಲ್ಲಿ ಇವೆಂಟ್ ಇರುತ್ತೋ ಅಲ್ಲಿ ಆಬ್ವಿಯಸ್ಲಿ ಕ್ರಿಕೆಟ್ ಆ್ಯಂಡ್ ಬಾಲಿವುಡ್ ಎರಡೂ ತುಂಬ ಇಂಪಾರ್ಟೆಂಟ್ ವಿಷಯ ನಮ್ಮ ದೇಶದಲ್ಲಿ. ನೀವು ಎರಡನ್ನೂ ಒಂದು ಜಾಗದಲ್ಲಿ ಸೇರಿಸಿದ್ರೆ ಕಾಂಟ್ರವರ್ಸಿ ಖಂಡಿತ ಸಿಕ್ಕೇ ಸಿಗುತ್ತೆ. ಮತ್ತೆ ನೋಡಿ, ಕಾಂಟ್ರವರ್ಸಿಗಳು ಹೇಗಿದೆ ಅಂತಂದ್ರೆ, ಪಾರ್ಟಿ ಆಗ್ಬೇಕಾದ್ರೆ ಪಾರ್ಟಿಗಳಿಗೆ ಯಾವ ಪ್ಲೇಯರ್ ಹೋಗ್ತಾರೋ ಬಿಡ್ತಾರೋ, ಆದರೆ ಯುವರಾಜ್ ಸಿಂಗ್ ಮಾತ್ರ ಪಾರ್ಟಿಲಿ ಇದ್ದೇ ಇರ್ತಾರೆ ಅಂತ. ನೋಡಿ, ಈಗ ಚೆನ್ನೈ ಮುಂಬೈ ಮ್ಯಾಚು ಮುಂಬೈಯಲ್ಲಿ ಆಗ್ತಿದ್ರೆ ನಾನು ಆ ಪಾರ್ಟಿಗಂತ ಹೋಗೋಕ್ಕಾಗೋದೇ ಇಲ್ಲ ಅಲ್ವಾ, ಬಿಕಾಸ್ ನಾನು ಪಂಜಾಬಲ್ಲಿ ಇರ್ತೀನಿ ತಾನೆ. ಸೊ ಐ ಥಿಂಕ್ ಈ ಅಲಿಗೇಷನ್ಸ್ ಎಲ್ಲ ಖಂಡಿತ ಸುಳ್ಳು. ಇನ್ಫ್ಯಾಕ್ಟ್ ಇದನ್ನೆಲ್ಲ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ನೀವು ಚೆನ್ನಾಗಿ ಆಡ್ತಾ ಇದ್ರೆ ಎಲ್ಲ ನಿಮ್ಮ ಫೇವರಲ್ಲೇ ಇರುತ್ತೆ. ನೀವು ಚೆನ್ನಾಗಿ ಆಡಲಿಲ್ಲ ಅಂದರೆ ನಿಮ್ಮನ್ನ ರಿಲೇಟ್ ಮಾಡ್ತಾರೆ, ಫಿಟ್ನೆಸ್ ಸರಿ ಇಲ್ಲ, ಹುಡುಗಿ ಶೋಕಿ ಅಂತ. ಸೊ ಐ ಥಿಂಕ್ ದಟ್ಸ್ ಅನ್ಫೇರ್. ನೋಡಿ, ಅದಕ್ಕೆ ನೀವು ಪಬ್ಲಿಕ್ಕಿಗೆ ನಿಜ ಏನು ಅಂತ ಹೇಳ್ಬಿಡ್ಬೇಕು. ನಿಜ ನಾನು ಡಿನೈ ಮಾಡ್ತಿಲ್ಲ, ನಾನು ಹೋಗೋದೇ ಇಲ್ಲ ಅಂತ. ಆದರೆ 10 ವರ್ಷದ ನನ್ನ ಕರಿಯರಲ್ಲಿ ನಾನು ಮ್ಯಾಚ್ಗೆ ಮುಂಚೆ ಯಾವತ್ತೂ ಹೋಗಿಲ್ಲ. ಮತ್ತು ನಾನು ಹೇಗೆ ಅಂದರೆ ನನಗೆ ಪಾರ್ಟಿ ಮಾಡೋದು ತುಂಬಾ ಇಷ್ಟ. ತುಂಬ ಪ್ಲೇಯರ್ಸ್ ಇದ್ದಾರೆ ಪಾರ್ಟಿ ಮಾಡೋಕ್ಕೆ ಇಷ್ಟಪಡೋರು. ನೋಡಿ, ಸಾಕಷ್ಟು ಜನರ ಒಂದು ಇಮೇಜ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಕ್ಯಾಪ್ಟನ್ ಆಗಿದ್ರು. ಮತ್ತೆ ಅವರು ಸಾಕಷ್ಟು ಅದ್ಭುತವಾದಂತಹ ಪ್ಲೇಯರ್ ಆಗಿದ್ರು, ಬೌಲರ್ ಆಗಿದ್ರು, ಬ್ಯಾಟ್ಸ್ಮನ್ ಆಗಿದ್ರು. ಮತ್ತೆ ಅವರು ತುಂಬಾ ಒಳ್ಳೆ ಗುಡ್ ಲುಕಿಂಗ್ ಆಗಿದ್ರು ನಿಮ್ಮ ಹಾಗೆ. ಥ್ಯಾಂಕ್ ಯು. ಮತ್ತೆ ಅವರ ಟೀ ಶರ್ಟ್ ಮೇಲೆ ಬರೆದಿರ್ತಾ ಇತ್ತು, ಬಿಗ್ ಬಾಯ್ಸ್ ಪ್ಲೇ ಅಟ್ ನೈಟ್. ನನಗನ್ಸುತ್ತೆ ಆ ಟೀ ಶರ್ಟು ನಿಮ್ಮ ಕೈಗೆ ಬರಬೇಕಾಗಿತ್ತು ಅಂತ. ಇಲ್ಲ, ಇಮ್ರಾನ್ ಖಾನ್ ತುಂಬ ದೊಡ್ಡ ಹೆಸರು ಕ್ರಿಕೆಟಲ್ಲಿ. ಈ ಟೀ ಶರ್ಟ್ ಅವ್ರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಬಿಗ್ ಬಾಯ್ಸ್ ಹ್ಯಾವ್ ಟು ಪ್ಲೇ ಅ ಡೇ ಗ್ರೌಂಡಲ್ಲಿ, ಓನ್ಲಿ ದೆನ್ ದೇ ಕ್ಯಾನ್ ಪ್ಲೇ ಅಟ್ ನೈಟ್. ಮತ್ತೆ ನೋಡಿ, ಯಾವೆಲ್ಲ ಬಿಗ್ ಬಾಯ್ಸ್ ಡೇನಲ್ಲಿ ಆಟ ಆಡ್ತಾರೆ ಮತ್ತೆ ಸೋಲ್ತಾರಲ್ಲ, ಅವರು ರಾತ್ರಿ ಪಬ್ಬಿಗೆ ಹೋಗಿ ಅಲ್ಲಿ ಜನಗಳ ಜೊತೆ ಜಗಳ ಮಾಡ್ತಾರೆ. ಮತ್ತೊಂದು ಫಾಲ್ಸ್ ಅಲಿಗೇಷನ್, ಬಿಕಾಸ್ ಔಟ್ ಆಫ್ ಪ್ರಪೋರ್ಷನ್ ಮಾತಾಗಿತ್ತು. ನಾವು ವೆಸ್ಟ್ ಇಂಡೀಸಲ್ಲಿ ಆಡಬೇಕಾದ್ರೆ ಅದಕ್ಕೆ ಅಪ್ಪಬ್ರೋಲ್ ಅಂತೀವಿ. ಸೊ ಮತ್ತೊಂದು ಸೈಂಟ್ ಲೂಸಿಯನಲ್ಲಿ ನಾವು ಆ ಟೂರ್ನಮೆಂಟ್ ಚೆನ್ನಾಗಿ ಆಡಿರಲಿಲ್ಲ. ಮತ್ತು ಅವತ್ತಿನ ದಿನ ಏನಾಯಿತು ಅಂದರೆ, ನಾವು ಸಂಜೆ ಆಸ್ಟ್ರೇಲಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು, ಯಾವುದೋ ಇತ್ತು, ನಾವು ಅದನ್ನು ನೋಡಬೇಕಿತ್ತು. ಮತ್ತು ನಮ್ಮ ಹೋಟೆಲ್ ರೂಮಲ್ಲಿ ಆ ಮ್ಯಾಚ್ ಬರ್ತಾ ಇರಲಿಲ್ಲ. ಸೊ ನಾವೆಲ್ಲ ಅಲ್ಲೆಲ್ಲ ರೆಸ್ಟೋರೆಂಟ್ಸ್ ಆಗೇ ಇರುತ್ತೆ, ರೆಸ್ಟೋರೆಂಟ್ಸಲ್ಲಿ ಬಾರ್ ಇರುತ್ತೆ. ಸೊ ಇಟ್ಸ್ ಕಾಮನ್. ಅಷ್ಟಕ್ಕೆ ಹೇಳ್ಬಿಟ್ರು ಅಲ್ಲಿ ಡಿಸ್ಕೋ ಇದೆ, ಅಲ್ಲಿ ಬಾರ್ ಇದೆ, 4 ಗಂಟೆವರೆಗೂ ಇದ್ದರು. ಎಲ್ಲ ಫಾಲ್ಸ್ ಅಲಿಗೇಷನ್ಸ್. 9 ಗಂಟೆಗೆಲ್ಲ ನಾವು ಊಟ ಮಾಡ್ತಾಯಿದ್ವಿ. ಇನ್ನೊಂದು ಆಶ್ಚರ್ಯ ಅಂದರೆ, ಇಂಡಿಯಾ ಸೋತೋದ್ರೆ ಈ ಅಮೆರಿಕದವರೆಲ್ಲ ಮ್ಯಾಚ್ ನೋಡೋಕೆ ಬಂದಿದ್ರು. ಅವ್ರಿಗೆ ಯಾಕೆ ದುಃಖ ಆಗಿತ್ತು ಮ್ಯಾಚ್ ಸೋತಿದ್ರಿಂದ? ಅವರು ಬಂದು ನಮ್ಮೊಬ್ಬ ಪ್ಲೇಯರ್ಗೆ ಏನೇನೋ ಅಂದರು. ನಮ್ಮ ರಿಯಾಕ್ಷನ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ನಾವೇನು ಹೊಡೆಯೋಕ್ಕೇನು ಹೋಗಿಲ್ಲ. ಸೊ ನಾವು ಅವ್ರಿಗೆ ಹೇಳಿದ್ವಿ, ಸಿ ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಿಸ್. ಮತ್ತು ನಾವು ಸೆಕ್ಯೂರಿಟಿ ಅವ್ರಿಗೆ ಹೇಳಿದ್ವಿ ಅವ್ರನ್ನಿಲ್ಲಿಂದ ಕಳಿಸಿ ಅಂತ. ಮತ್ತು ರೆಸ್ಟೋರೆಂಟ್ ಅವರು ಅವರನ್ನು ಆಚೆ ಕಳಿಸಿದ್ರು, ನಾವು ಸೈಡಿಗೆ ಬಂದು ಊಟ ಮಾಡ್ತಾಯಿದ್ವಿ. ಇಷ್ಟೇ ನಡೆದಿತ್ತು. ಸಾಕಷ್ಟು ಒಳ್ಳೆ ವಿಚಾರಗಳು ನಡೆದ್ವು, ಆದರೂ ಕೂಡ ಬೋರ್ಡ್ ನಿಮಗೆ ನೋಟಿಸ್ ಕೊಟ್ರು. ಇವಾಗ ನೋಡಿ ಅಲ್ಲಿ ನೋಡೋಕೆ ಯಾರು ಇರಲಿಲ್ಲ. ಈಗ ಮೀಡಿಯಾ ಏನು ವಿಷಯನ ತೋರಿಸುತ್ತೋ ಅದನ್ನೇ ಎಲ್ಲರೂ ನಂಬ್ತಾರೆ ಅಲ್ವಾ. ಇವತ್ತಿನ ದಿನ ನಾವು TV ಆನ್ ಮಾಡಿದ್ರೆ, ಇವಾಗ ನಮ್ಮ ಟಿವಿಯಲ್ಲಿ ಏನೋ ಒಂದು ಬರ್ತಾ ಇರುತ್ತೆ, ನಮ್ಗೆ ಆ ವ್ಯಕ್ತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ತೋರಿಸ್ತಿದ್ದಾರೋ ಅದೇ ನಿಜ ಅಂತ ಅನ್ಸುತ್ತೆ ಅಲ್ವಾ. ಅವ್ರು ನಮ್ಮನ್ನು ಕೇಳಿದ್ರು. ಸೊ ವಿ ಗೇವ್ ದ ಎಕ್ಸ್ಪ್ಲನೇಷನ್. ನಾವು ಇಂಡಿಯಾಗೋಸ್ಕರ ಆಡ್ತೀವಿ, ನಾವು ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ಸ್. ಸೊ ನಾವು ಯಾವತ್ತೂ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಮಾಡಲ್ಲ. ನೋಡಿ, ಒಂದ್ ವೇಳೆ ಸಚಿನ್ ತೆಂಡೂಲ್ಕರ್ ಇದ್ದಿದ್ರೆ, ರಾಹುಲ್ ದ್ರಾವಿಡ್ ಇದ್ದಿದ್ರೆ, ನೋಡಿ ಯಾರು ಕೂಡ ಹೇಳ್ತಾ ಇರ್ಲಿಲ್ಲ ಜಗಳ ಮಾಡಿದ್ರು ಅಂತ. ಯುವರಾಜ್ ಸಿಂಗ್ ಇದ್ರೆ ಖಂಡಿತ ಮಾಡಿರ್ತಾರೆ ಅಂತಾರೆ. ಇವತ್ತಿನವರೆಗೂ ನನ್ನ ಲೈಫಲ್ಲಿ ಯಾರ ಜೊತೆ ಜಗಳ ಆಡಿಲ್ಲ. ಇದು ಮೀಡಿಯಾ ಪರ್ಸೆಪ್ಷನ್. ಏನಂದರೆ ನಾನು ಜಗಳ ಮಾಡ್ತೀನಿ, ನನಗೆ ತುಂಬ ಕೋಪ,
ಇಲ್ಲ ನಾನು ತುಂಬ ರೂಡು. ಸತ್ಯ ಏನು ಅಂದರೆ ನಾನು ಇದುವರೆಗೂ ಯಾವತ್ತೂ ಜಗಳ ಮಾಡಿಲ್ಲ. ಮನೇಲಿ ಮಾಡಿರ್ಬೋದು, ಆದರೆ ಪಬ್ಲಿಕಲ್ಲಿ ಹೋಗಿ ಈ ಥರ ನಾನು ಯಾವತ್ತೇನೋ ಮಾಡಿಲ್ಲ. ನಿಮ್ಮ ಈ ಮಾತನ್ನ ಕೇಳಿ ಬಹಳ ಸಂತೋಷ ಆಯಿತು ಯುವರಾಜ್. ನೀವು ಪಬ್ಲಿಕಲ್ಲಿ ಯಾವತ್ತೂ ಜಗಳ ಮಾಡಿಲ್ಲ. ಮತ್ತೆ ನಿಮ್ಮ ಈ ಇಮೇಜ್ ಏನು ಕ್ರಿಯೇಟ್ ಆಗಿತ್ತಲ್ಲ, ನನಗೆ ನಂಬಿಕೆ ಇದೆ ಕ್ರಿಕೆಟ್ ಇಂಡಸ್ಟ್ರಿನ ಬ್ಯಾಡ್ ಬಾಯ್ ಇಮೇಜ್ ಇದೆಯಲ್ಲ, ಅದು ಸ್ವಲ್ಪ ಬೇರೆ ಅನ್ಸುತ್ತೆ. ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದರೆ ಅದಕ್ಕೋಸ್ಕರ ಏನಾದರೂ ಮಾಡಬೇಕಲ್ಲ ನೀವು? ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ 10 ವರ್ಷದಿಂದ. ನಿಮ್ಮ ಹತ್ರ ಯಾವ್ದಾದ್ರು ಐಡಿಯಾ ಇದ್ರೆ ನೀವೇ ನನಗೆ ಹೇಳಿ. ನಾವಿದನ್ನ ಪಬ್ಲಿಕ್ ಹತ್ರನೇ ಕೇಳೋಣ, ಅವ್ರ ಹತ್ರ ಏನಾದರೂ ಐಡಿಯಾ ಇದೆಯಾ ಅಂತ. ಯಾಕಂದ್ರೆ ಈ ಇಮೇಜ್ ಇದೆಯಲ್ಲ, ಅದು ಪಬ್ಲಿಕ್ನ ಮೈಂಡಲ್ಲಿ ಆಗುವಂಥದ್ದು. ಆದರೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ನೀವೇನೇ ಬ್ಯಾಡ್ ಬಾಯ್ ಇಮೇಜ್ ಅನ್ನಿ, ಪಬ್ಲಿಕ್ ಇಮೇಜ್ ಅನ್ನಿ, ಮೀಡಿಯಾ ಇಮೇಜ್ ಅನ್ನಿ, ನನಗೆ ಇದುವರೆಗೂ ಯಾವುದೇ ಒಂದು ಮಗು ಆಗಲಿ, ಯಾವುದೇ ಒಬ್ಬ ಫ್ಯಾನ್ ಆಗಲಿ ಬಂದು ನನ್ನ ಹತ್ರ ಹೇಳಿಲ್ಲ, ನೀವು ಕ್ಲಬ್ಬಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಇಲ್ಲ ನೀವು ರಾತ್ರಿ 2 ಗಂಟೆಗೆ ತುಂಬ ಫಾಸ್ಟಾಗಿ ಬೈಕ್ ಓಡಿಸ್ತೀರಾ. ನನಗೆ ಇದುವರೆಗೂ ಯಾವುದೇ ಮಗು ಸಿಕ್ಕಿರ್ಬೋದು, ಇಲ್ಲ ಯಾವುದೇ ಫ್ಯಾನ್ ಸಿಕ್ಕಿರ್ಬೋದು, ಅವ್ರು ಒಂದೇ ವಿಷಯ ಹೇಳ್ತಾರೆ, ನೀವು ತುಂಬ ಬ್ರಿಲಿಯಂಟ್ ಫೀಲ್ಡರ್, ತುಂಬ ಸೂಪರಾಗಿ ಸಿಕ್ಸ್ ಹೊಡಿತೀರಾ, ಮತ್ತು ನೀವು ನಮ್ಮ ಇಂಡಿಯಾದ ಸ್ಟಾರ್. ನಿಮಗೂ ಕೂಡ ಅನ್ಸುತ್ತಲ್ಲ ಈ ಬ್ಯಾಡ್ ಬಾಯ್ನ ಇಮೇಜ್ ಇದೆಯಲ್ಲ, ಇದು ಬದಲಾಗಬೇಕು ಅಂತ ಅನ್ನೋದು? ಇದಕ್ಕಿರೋದು ಒಂದೇ ದಾರಿ, ನೀವು ಮೈದಾನಕ್ಕೆ ಇಳಿದಾಗೆಲ್ಲ ಸಿಕ್ಸ್ ಬಾರ್ಸಿ. ಖಂಡಿತ ಪ್ರಯತ್ನ ಮಾಡ್ತೇನೆ. ಯುವರಾಜ್, ನನ್ನ ಹತ್ರ ಆರೋಪಗಳ ಒಂದು ದೊಡ್ಡ ಪಟ್ಟಿನೇ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಬೇಕಾಗತ್ತೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಗೆ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಪ್ರತಿ ದಿವಸ ನೀವು ಪ್ರೀತಿ ಜಿಂಟಾನ ತಪ್ಕೊಳ್ಳೋದನ್ನ ನಾವು ಟಿವಿನಲ್ಲಿ ನೋಡ್ತೀವಿ. ನೀವೊಂದು ಸ್ಟೇಟ್ಮೆಂಟಲ್ಲಿ ಹೇಳ್ತೀರಿ, ಪ್ರೀತಿ ಜಿಂಟಾನ ನಾನು ಯಾವಾಗೆಲ್ಲ ತಪ್ಕೋತೀನೋ ಆಗೆಲ್ಲ ಇಟ್ ಇನ್ಕ್ರೀಸಸ್ ಮೈ ಎನರ್ಜಿ ಲೆವೆಲ್. ಮತ್ತೆ ಆನಂತರ ಅವ್ರು ಹೇಳಬೇಕಾಯ್ತು, ಯುವರಾಜ್ ಸಿಂಗ್ ನನಗೆ ತಮ್ಮ ಇದ್ದ ಹಾಗೆ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಕ್ರಿಕೆಟ್ನ ಜಗತ್ತಿನ ಪಾಪ್ಯುಲರ್ ಸ್ಟಾರ್ ಯುವರಾಜ್ ಸಿಂಗ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ಟಿನ ಜಗತ್ತಿನ ಪ್ಲೇ ಬಾಯ್ ಆಗಿದ್ದಾರೆ ಎಂಬುದು. ನೋಡಿ ಯುವರಾಜ್, ಈ ಮಾತನ್ನು ಹೇಳೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ಶಾರುಖ್ ಖಾನ್ ಅವರು IPLನಲ್ಲಿ ಅವಾರ್ಡ್ ಅನ್ನು ಕೊಡಬೇಕಾದ್ರೆ ಆ ಸಮಯದಲ್ಲಿ ಅವರು ಹೇಳ್ತಾರೆ, ಹುಡುಗಿಯರು ಯುವರಾಜ್ ಸಿಂಗನ್ನ ತುಂಬಾ ಇಷ್ಟಪಡ್ತಾರೆ, ಯಾಕಂದ್ರೆ ಅವರ ಇಮೇಜ್ ಕ್ಯಾಸೋನೋವಾದು ಅಂತ. ನೋಡಿ, ಶಾರುಖ್ ಖಾನ್ ಒಬ್ಬ ಆಕ್ಟರ್, ಮತ್ತು ಆಕ್ಟರ್ಗೆ ದುಡ್ಡು ಕೊಡ್ತಾರೆ ಮಾತಾಡೋಕ್ಕೆ. ಸೊ ನನಗನ್ಸುತ್ತೆ ಶಾರುಖ್ ಖಾನ್ಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ ಇದನ್ನು ಹೇಳಕ್ಕೆ. ಇದೆಲ್ಲ ಕರೆಕ್ಟ್ ಅಲ್ಲ ಇದು. ಆದ್ರೆ ಶಾರುಖ್ ಖಾನ್ ಅವ್ರ ಬಗ್ಗೆ ನೀವೇನಂತ ಹೇಳಿದ್ರಿ? ನನಗೂ ದುಡ್ಡು ಕೊಟ್ಟಿದ್ರು. ಜನತೆಗೆ ಹೇಳ್ಬಿಡಿ, ನೀವ್ ಹೇಳಿದ್ರಿ ಶಾರುಖ್ ಖಾನ್ ಹತ್ರ ಹುಡುಗಿರ್ ಯಾಕೆ ಬರಲ್ಲ ಅಂದ್ರೆ ಅವ್ರು ಯಾವಾಗ್ಲೂ ಕರಣ್ ಜೋಹರ್ ಜೊತೆಗಿರ್ತಾರೆ. ನೋಡಿ, ಇವಾಗ ನನ್ನ ಮೇಲೆ ಅಷ್ಟು ದೊಡ್ಡ ಅಲಿಗೇಷನ್ ಹಾಕಿದ್ದಾರೆ. ಸೊ ನಾನೇನಾದ್ರೂ ಅಲಿಗೇಷನ್ ಹಾಕ್ಲೇಬೇಕಲ್ವಾ? ಟಿಟ್ ಫಾರ್ ಟ್ಯಾಟ್. ಸೊ ನಾನು ಹೇಳ್ಬಿಟ್ಟೆ. ಅಲ್ಲ, ಈ ಮಾತನ್ನು ಹೇಳೋದಕ್ಕೆ ನಿಮಗೂ ಕೂಡ ದುಡ್ಡನ್ನು ಕೊಟ್ಟಿದ್ರೆ? ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡು ಹೇಳಿದೆ. ಅಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳಿ. ಆಗಾಗ್ಗೆ ಹೊಸ ಹೊಸ ಹುಡುಗಿರ ಜೊತೆಗೆ ನಿಮ್ಮ ಹೆಸರು ತಳಕ್ ಹಾಕೊಳ್ಳುತ್ತಲ್ಲ. ಮೀಡಿಯಾ ಕಾಸು ಕೊಟ್ಟಿದ್ರು ಅನ್ಸುತ್ತೆ. ನೋಡಿ, ನಾನು ಮತ್ತೆ ಅದೇ ವಿಷಯ ಹೇಳ್ತೀನಿ. ಈಗ ನಾನು ಒಬ್ಬ ಗಂಡಸು, ಓಕೆ? ಎಲ್ಲರೂ ಒಪ್ತೀರಾ ಅಲ್ವಾ ನಾನೊಬ್ಬ ಗಂಡಸು ಅಂತ? ಇವಾಗ ನನ್ನ ನಾರ್ಮಲ್ ಫೀಲಿಂಗ್ಸ್ ಇದೆ. ಐ ಮೀನ್, ಅದು ಹುಡುಗನ ಮೇಲೆ ಬರಲ್ಲ ನನಗೆ. ಇವಾಗ ನಾನು ನಾರ್ಮಲ್ ಫೀಲ್ ಮಾಡಿದ್ರೆ ನಾನು ಒಂದು ಹುಡುಗಿನ ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇಟ್ಸ್ ಕ್ವೈಟ್ ನಾರ್ಮಲ್. ನನಗೆ ಅರ್ಥನೇ ಆಗಲ್ಲ ಈ ವಿಷಯ ಯಾಕೆ ಇಷ್ಟು ದೊಡ್ಡದಾಗತ್ತೆ. ನಾನೊಂದು ಹುಡುಗಿನ ಡೇಟ್ ಮಾಡಿದ್ರೆ, ಇಲ್ಲಿ ಕಾಲೇಜ್ ಹುಡುಗರಿದ್ದಾರೆ, ಅಲ್ಲಿ ಯಾರ್ದಾದ್ರು ಗರ್ಲ್ ಫ್ರೆಂಡ್ ಇರ್ಬೋದು. ಕಾಲೇಜ್ಗೆ ಹೋಗೋರಿಗೆ ಗರ್ಲ್ ಫ್ರೆಂಡ್ ಇರ್ತಾರೆ, ಸ್ಕೂಲ್ಗೆ ಹೋಗೋರಿಗೆ ಗರ್ಲ್ ಫ್ರೆಂಡ್ ಇರ್ತಾರೆ, ಇವರು ಆಚೆ ಹೋಗ್ತಾರೆ. ಸೊ ನಾನು ಇವ್ರ ಥರ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಜಸ್ಟ್ ಏನು ಅಂದರೆ, ನಾನು ಕಂಟ್ರಿಗೋಸ್ಕರ ಆಡ್ತಾ ಇದ್ದೀನಿ, ನನ್ನನ್ನೆಲ್ಲರೂ ಗುರುತಿಡಿತಾರೆ. ನಾನು ಯಾರ ಜೊತೆ ಆಚೆ ಹೋದ್ರೆ ಅದು ಮೀಡಿಯಾದಲ್ಲಿ, ಪೇಪರಲ್ಲಿ ಬರುತ್ತೆ. ನೋಡಿ, ಇದಂತೂ ಒಳ್ಳೆ ವಿಚಾರ. ನೀವು ಯಾವುದೇ ಹುಡುಗನ ಜೊತೆ ಡೇಟ್ ಮಾಡ್ತೀನಿ. ನಾನು ಅದು ಎಕ್ಸ್ಪೆಕ್ಟ್ ಮಾಡ್ತೀನಿ, ಆ ಥರ ಆಗೋದು ಬೇಡ ಅಂತ. ಆದ್ರೆ ತುಂಬಾನೇ ಒಂದು ದೊಡ್ಡ ಲಿಸ್ಟ್ ಇದೆ. ಮತ್ತೆ ಅತಿ ಮುಖ್ಯವಾಗಿ
ಫಿಲ್ಮ್ ಸ್ಟಾರ್ ಜೊತೆಗೆ ನಿಮ್ಮ ಹೆಸರು ಯಾಕೆ ತಳಕು ಹಾಕೊಳ್ಳುತ್ತೆ? ಯಾಕೆ ಅಂದ್ರೆ ನಾರ್ಮಲ್ ಹುಡುಗಿ ಹೆಸರು ಅವ್ರಿಗೆ ಗೊತ್ತಿರಲ್ಲ, ಮತ್ತೆ ಅದರಿಂದ ಅವ್ರಿಗೆ TRP ಸಿಗಲ್ಲ. ಸೊ ಅವ್ರ ಹೀರೋಯಿನ್ ಹೆಸರುಗಳನ್ನ ಹಾಕ್ತಾರೆ. ಅಂದ್ರೆ ಫಿಲ್ಮ್ ಸ್ಟಾರ್ಗಳನ್ನ ಬಿಟ್ಟು ನಾರ್ಮಲ್ ಹುಡುಗಿರು ತುಂಬಾ ಜನ ಇದ್ದಾರೆ. ಇಲ್ಲ, ನಾನು ಆ ಥರ ಹೇಳ್ತಾ ಇಲ್ಲ. ನಾನು ಇದ್ರ ರೀಸನ್ ಏನು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕಿಮ್ ಶರ್ಮಾ, ಮನೀಷಾ ಲಂಬಾ, ದೀಪಿಕಾ ಪಡುಕೋಣೆ, ರಾಯ್ಮಾ ಸೇನ್, ಕರಿಷ್ಮಾ ಕೋಟಕ್, ಮತ್ತೆ ಈ ಅಂಚಲ್ ಕುಮಾರ್, ತುಂಬಾ ದೊಡ್ಡ ಲಿಸ್ಟೇ ಇದೆ. ನೋಡಿ, ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಾವು ಕಂಟ್ರಿಗೋಸ್ಕರ ಆಡ್ತೀವಿ, ಮತ್ತೆ ಅಟ್ ದ ಮೂಮೆಂಟ್ ಬಾಲಿವುಡ್ ಅಂಡ್ ಫಿಲ್ಮ್ ಇಂಡಸ್ಟ್ರಿ ಇವ್ರಿಗೆಲ್ಲ ಕ್ರಿಕೆಟರ್ಸು ಪರಿಚಯ ಇದ್ದಾರೆ, ಮತ್ತೆಲ್ಲ ಕ್ರಿಕೆಟರ್ಸ್ಗೂ ಫಿಲ್ಮ್ ಸ್ಟಾರ್ಸ್ ಗೊತ್ತು. ಮತ್ತೆ ಪ್ರಾಬ್ಲಮ್ ಏನಂದ್ರೆ, ನೀವು ಯಾರನ್ನಾರು ಒಬ್ಬರನ್ನ ಸಿಕ್ಕರೂ ಸಾಕು, ನೆಕ್ಸ್ಟ್ ಡೇ ಅದು ಸ್ಟೋರಿ ಆಗ್ಬಿಟ್ಟಿರುತ್ತೆ. ನಾನು ಡಿನೈ ಮಾಡ್ತಾ ಇಲ್ಲ ನನಗೆ ಜನ ಗೊತ್ತಿಲ್ಲ ಅಂತ, ನನಗೆಲ್ರೂ ಗೊತ್ತು. ಆದರೆ ಐ ಥಿಂಕ್ ತುಂಬ ವಿಷಯ ಔಟ್ ಆಫ್ ಪ್ರಪೋರ್ಷನ್ ಆಗಿಬಿಡುತ್ತೆ, ಮತ್ತೆ ಒಂದು ಮೀಟಿಂಗಲ್ಲೇ ಏನೇನೋ ಸ್ಟೋರಿ ಕ್ರಿಯೇಟ್ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲ ಇದು ಒಳ್ಳೇದಾ ಕೆಟ್ಟದಾ, ಇಲ್ಲ ನ್ಯೂಸ್ ಮಾರೋ ರೀತಿನ. ನಾನು ನೀವು ಏನು ಹೇಳ್ತಾ ಇದ್ದೀರಿ, ಒಂದು ಭೇಟಿ. ಪ್ರತಿ ದಿವಸ ನೀವು ಪ್ರೀತಿ ಜಿಂಟಾನ ತಪ್ಕೊಳ್ಳೋದನ್ನ ನಾವು ಟಿವಿನಲ್ಲಿ ನೋಡ್ತೀವಿ. ಪ್ರೀತಿ ಜಿಂಟಾ ನಮ್ಮ ಓನರ್ ಪಂಜಾಬ್ಗೆ, ನಮ್ಮ ಬಾಸ್. ಸೊ ಅವ್ರಿಗೆ ಖುಷಿ ಆಗುತ್ತೆ ನಾವು ಗೆದ್ದಾಗ. ಸೊ ಲಾಸ್ಟ್ 2 yearsಯಿಂದ ನಾನು ಕ್ಯಾಪ್ಟನ್ ಆಗಿದ್ದಾಗ, ನಾವು ಯಾವಾಗಲೇ ಗೆದ್ದಾಗ ಬಂದು ಇಟ್ ವಾಸ್ ಅನ್ ಅಪ್ರಿಸಿಯೇಷನ್. ಹುಡುಗರು ಚೆನ್ನಾಗಿ ಆಡಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀರಿ, ಪ್ರೀತಿ ಜಿಂಟಾನ ನಾನು ಯಾವಾಗೆಲ್ಲ ತಪ್ಕೋತೀನೋ ಆಗೆಲ್ಲ ಇಟ್ ಇನ್ಕ್ರೀಸಸ್ ಮೈ ಎನರ್ಜಿ ಲೆವೆಲ್. ಇದ್ರಲ್ಲಿ ಕೆಟ್ಟಿದ್ದೇನೆ ಇಲ್ಲ ಅಲ್ಲ. ನೀವು ನೀವು ಒಂದು ಹುಡುಗಿ ತುಂಬ ಖುಷಿಯಿಂದ ಬಂದು ನಿಮಗೆ ಸಿಗ್ತಾ ಇದ್ರೆ ಅದು ಒಂದು ಖುಷಿ ಮೂಮೆಂಟೇ ಅಲ್ವಾ. ಸೊ ಅದು ಖುಷಿ ಮೂಮೆಂಟು. ಸೊ ನೀವು ಎನರ್ಜೈಸ್ ಮಾಡ್ತೀರಾ ಅದರಲ್ಲಿ ಏನು ತಪ್ಪಿಲ್ಲ. ಮತ್ತೆ ಆನಂತರ ಅವ್ರು ಹೇಳಬೇಕಾಯ್ತು, ಯುವರಾಜ್ ಸಿಂಗ್ ನನಗೆ ತಮ್ಮ ಇದ್ದ ಹಾಗೆ ಅಂತ. ನೋಡಿ, ಈಗ ವಿಷಯ ಅಷ್ಟೊಂದು ಬೆಳೆದೋಗಿತ್ತು, ಮತ್ತು ಯಾರ್ಯಾರು ಏನೇನೋ ಹೇಳ್ತಾ ಇದ್ರು. ಸೊ ಅದನ್ನ ಎಂಡ್ ಮಾಡೋಕ್ಕೆ ಅವರು ಆ ಥರ ಮಾಡಿದ್ರು. ದೀಪಿಕಾ ಪಡುಕೋಣೆ ವಿಚಾರವಾಗಿ ನೀವು ಹೇಳಿದ್ರಿ, ದೀಪಿಕಾ ನನ್ನ ಹೃದಯನ ಹೊಡೆದು ಹಾಕ್ಬಿಟ್ರು, ನಾನು ತುಂಬಾ ಸೀರಿಯಸ್ ಆಗಿದ್ದೆ. ನಾನು ಯಾವತ್ತೂ ಅದು ಹೇಳೇ ಇಲ್ವಲ್ಲ. ನೋಡಿ, ಇದೊಂದು ನ್ಯೂಸ್ ಪೇಪರಲ್ಲಿ ಇಂಥ ಸುಮಾರು ಬರುತ್ತೆ, ಆದರೆ ನಾನು ಯಾವತ್ತೂ ಆ ಥರ ಹೇಳಿಲ್ಲ. ಓಕೆ, ದಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಮತ್ತೊಂದು ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ನೀವು ಹೇಳ್ತೀರಿ ನನಗೆ ಪ್ರೀತಿಲಿ ಮುಳುಗೋದು ತುಂಬಾ ಇಷ್ಟ ಆಗುತ್ತೆ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ಮತ್ತೆ ಇನ್ನೊಂದು ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ, ಇತ್ತೀಚೆಗೆ ನೀವು ಇಟಾಲಿಯನ್ನ ಒಂದು ಹುಡುಗಿ ಜೊತೆ ನಿಮ್ಮ ಸುತ್ತಾಟ ನಡೀತಾ ಇದೆ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ನೋಡಿ, ಮತ್ತೆ ಅವೇ ಎಲ್ಲ ರೂಮರ್ಸ್. ಇದರಲ್ಲೆಲ್ಲ ಯಾವುದು ಸತ್ಯ ಇಲ್ಲ. ನಿಜವಾಗ್ಲೂ ಇದೆಲ್ಲ ಯಾವುದು ಸತ್ಯ ಅಲ್ಲ. ಸತ್ಯ ಎಷ್ಟಿದೆ? 5%. ನೋಡಿ, ಈ ಮಾತು ನಿಜನಾ? ಹೇಗೆ ರಾಖಿ ಸಾವಂತ್ ಅವರ ಸ್ವಯಂವರ ಟಿವಿನಲ್ಲಾಯ್ತು, ಹಾಗೆ ಯುವರಾಜ್ ಸಿಂಗ್ ಅವರದ್ದು ಆಗುತ್ತೆ? ಇಲ್ಲ, ನಾನು ಕೇಳಿದ್ದೆ ನಂದು ಸ್ವಯಂವರ ನಡೆಯುತ್ತೆ ಅಂತೆ, ಬಟ್ ನನಗೆ ಅನಿಸ್ತಲ್ಲ ನನ್ನ ಕೈಲಾಗತ್ತೆ ಅಂತ. ಯಾಕಂದ್ರೆ ನೋಡಿ, ಮೊದಲಿಗೆ ಹೆಸರು ಬಂದಿದ್ದು ಧೋನಿ ಅವರದ್ದು, ಅವ್ರ ಮದ್ವೆ ಅಂತೂ ಮದುವೆ ಆಗೋಯ್ತು. ಈಗ ಉಳ್ಕೊಂಡಿರುವಂತ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ನೀವು. ಹೌದು. ನನಗೆ ಅನಿಸ್ತಾ ಇಲ್ಲ ನಾನು ಆ ಥರ ಯಾವ್ದಾದ್ರು ಒಂದು ಶೋ ಮಾಡ್ತೀನಿ ಅಂತ. ಬಿಕಾಸ್ ಐ ಥಿಂಕ್ ಏನಾದರೂ ಹಾಗೆ ಸಿಕ್ಕಿ ಮದುವೆ ಆಗೋದು ಆಗಲ್ಲ. ಐ ಮೀನ್ ಇಟ್ಸ್ ನಾಟ್ ಮೈ ವೇ. ನಿಮ್ಮದು ಒಬ್ಬರು ಲೈಫ್ ಪಾರ್ಟ್ನರ್, ಅವ್ರ ಜೊತೆ ನೀವು ಲೈಫ್ ಪೂರ್ತಿ ಕಳಿಬೇಕು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈ ಹುಡುಗಿ ಜೊತೆ ನಾನು ಜೀವನ ಪೂರ್ತಿ ಕಳಿಬೇಕು, ಇದೆಲ್ಲ ಯೋಚನೆ ಮಾಡಬೇಕು. ಇವಾಗ ನಾನು ಖುಷಿಯಾಗಿರ್ತೀನ, ಅವಳು ಖುಷಿಯಾಗಿರ್ತಾಳ, ಇದೆಲ್ಲ ನೋಡ್ಕೋಬೇಕು. ಆ್ಯಂಡ್ ಇಟ್ಸ್ ಅ ಬಿಗ್ ಸ್ಟೆಪ್. ಹಾಗಿದ್ರೆ ನಮ್ಗೆ ಹೇಳಿ, ನಿಮ್ಮ ರೀತಿ ಯಾವುದು ಅಂತ. ನಾನು ಏನು ಹೇಳ್ತೀನಿ ಅಂದರೆ, ಸೊ ಇದುವರೆಗೂ ಅನ್ಫಾರ್ಚುನೇಟ್ಲಿ ನನಗೆ ಯಾರೋ ಆ ಥರ ಪಾರ್ಟ್ನರ್ ಸಿಕ್ಕಿಲ್ಲ. ನನ್ನ ಲೈಫ್ ಪೂರ್ತಿ ಅವ್ರ ಜೊತೆ ಕಳಿಬೇಕು ಅನ್ನೋರು. ತಪ್ಪು ನನ್ನ ಕಡೆನೂ ಇರ್ಬೋದು, ನಾನು ಅವ್ರದ್ದೇ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನನಗೆ ಯಾವತ್ತು ಅನಿಸುತ್ತೋ ಶಿ ಕುಡ್ ಬಿ ಮೈ ಲೈಫ್ ಪಾರ್ಟ್ನರ್ ಅಂತ, ನಾನು ಆವತ್ತಿನ ದಿವಸ ಮದುವೆ ಮಾಡ್ಕೋತೀನಿ. ಆದರೆ ನಿಜ ಏನು ಅಂತಂದರೆ, ನೀವು ಸಾಕಷ್ಟು ಬೇಗ ಎಮೋಷ್ನಲಿ ಅಪ್ಸೆಟ್ ಆಗಿಬಿಡ್ತೀರಿ. ನಾನು ಎಮೋಷ್ನಲ್ ಇದ್ದೀನಿ, ಆದರೆ ನಾನು ಯಾವತ್ತೂ ತೋರಿಸಲ್ಲ ಎಮೋಷ್ನಲ್ ಇದ್ದೀನಿ ಅಂತ. ಈ ವಿಷಯದಲ್ಲೂ ನನಗೆ ತುಂಬ ಲೆಸನ್ಸ್ ಸಿಕ್ಕಿದೆ ಲೈಫಲ್ಲಿ. ಸೊ ಇವಾಗ ನಾನು ಎಮೋಷನ್ಸ್ ಕಂಟ್ರೋಲ್ ಇಡ್ತೀನಿ.
ನೋಡಿ, ಈ ಮಾತು ನಿಜನಾ? ನೀವು ಯಾವಾಗೆಲ್ಲ ಎಮೋಷ್ನಲಿ ಅಪ್ಸೆಟ್ ಆಗ್ತಿರೋ ಆಗ ನಿಮ್ಮ ತಾಯಿ ನಿಮ್ಮ ಜೊತೆ ಟೂರಿಗೆ ಬರ್ತಾರೆ, ನಿಮ್ಮ ಜೊತೆ ಪ್ರವಾಸಕ್ಕೆ ಬರ್ತಾರೆ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ? ಇಲ್ಲ, ಆ ಥರ ಈ ಸೀಸನಿಂದ ನಮ್ಮಮ್ಮ ಯಾವತ್ತೂ ಬಂದಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನಾನು ಚಿಕ್ಕವನಿದ್ದಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಇಂಡಿಯಾ ಕ್ಯಾಪ್ಟನ್ ಆದರೆ ನಾನು ನಿಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ಮಾತು ನನಗೆ ತುಂಬ ಎಮೋಷ್ನಲ್ ಅನ್ಸುತ್ತೆ. ನಮ್ಮಮ್ಮಗೆ ತುಂಬ ಖುಷಿ ಕ್ರಿಕೆಟ್ ನೋಡೋಕ್ಕೆ, ಬಿಕಾಸ್ ನಮ್ಮ ಫಾದರ್ ಕೂಡ ಇಂಡಿಯಾಗೆ ಆಡ್ತಿದ್ರು. ನಾನು ಎಲ್ಲೇ ಆಡೋಕ್ಕೆ ಹೋದ್ರು, ಲೈಕ್ ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅಲ್ಲಿ ಬಂದು ನೋಡೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಹಾಗಿದ್ರೆ ಆ ದಿವಸ ಯಾವತ್ತು ಬರುತ್ತೆ? ನೀವು ಕ್ಯಾಪ್ಟನ್ ಯಾವಾಗ ಆಗ್ತೀರಿ? ಆಕೆನ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀರಿ? ನೋಡಿ, ಅದು ನನ್ನ ಕೈಲಿಲ್ಲ. ಎಲ್ಲ ಕ್ರಿಕೆಟರ್ ಇಲ್ಲ, ಎಲ್ಲ ಮಕ್ಳದ್ದು ಕನ್ಸಿರುತ್ತೆ ಒಂದಿನ ಅವ್ರ ದೇಶನ ಲೀಡ್ ಮಾಡಬೇಕು ಅಂತ. ಹಾ ಸರ್, ಮೊದಲಿಗೆ ನಮಸ್ಕಾರ. ನಮಸ್ಕಾರ ಸರ್, ಈ ಪ್ರಶ್ನೆ ನನ್ನನ್ನ ಹಾಗೂ ಸಾಕಷ್ಟು ಜನರನ್ನ ಕಾಡಿರುತ್ತೆ. ಅದೇನಂದ್ರೆ, ಕ್ರಿಕೆಟರ್ಸ್ ಯಾಕೆ ಫಿಲ್ಮ್ ಸ್ಟಾರ್ಸ್ ಜೊತೆನೆ ಅಫೇರ್ ಇಟ್ಕೋತಾರೆ ಅನ್ನೋದು. ಫಿಲ್ಮ್ ಸ್ಟಾರ್ಸ್ ಜೊತೆ ಅಫೇರ್ ಇಟ್ಕೊಳ್ಳೋದು. ಫಿಲ್ಮ್ ಸ್ಟಾರ್ ಜೊತೆನೇ ಅಫೇರ್ ಯಾಕೆ ಮಾಡ್ತಾರೆ ಅಂದರೆ ನನಗೂ ಗೊತ್ತಿಲ್ಲ. ಅಥವಾ ಈ ಮಾತು ನಿಜ ಅಂತ ಅನ್ಸುತ್ತೆ, ಫಿಲ್ಮ್ ಸ್ಟಾರ್ಗಳು ನಿಮ್ಮ ಜೊತೆಗೆ ಅಫೇರನ್ನ ಇದು ಕರೆಕ್ಟ್ ಇರೋದು. ಇದು ನಾನು ನಂಬ್ತೀನಿ. ಅದು ಆ ಥರ ಇವಾಗ ನಾವು ಅವ್ರ ಜೊತೆನೇ ಅಫೇರ್ ಮಾಡಬೇಕು ಅಂತ ಅಲ್ಲ. ನೋಡಿದ್ರೆ ಬಾಲಿವುಡ್ ಮತ್ತೆ ಕ್ರಿಕೆಟ್ IPL ಆದ್ಮೇಲೆ ಎಷ್ಟು ಕನೆಕ್ಟ್ ಆಗಿದೆ ಅಂದ್ರೆ ಪ್ರತಿ ಮ್ಯಾಚ್ ಆದ್ಮೇಲೆ ಯಾರಾದ್ರೂ ಸಿಗ್ತಾರೆ. ಸೊ ಅವೆಲ್ಲ ಹೇಳ್ದಷ್ಟೆಲ್ಲ ನಡೆಯಲ್ಲ ಅಲ್ಲಿ. ನಾವಂತೂ ಪದೇ ಪದೇ ಟಿವಿನಲ್ಲಿ ನೋಡ್ತಾ ಇರ್ತೀವಿ, ಯುವರಾಜ್ ಆಡ್ತಾ ಇರ್ಬೇಕಾದ್ರೆ ದೀಪಿಕಾ ನಗ್ತಾ ಇರ್ತಾರೆ. ನನ್ನ ಫೋಕಸ್ ಆಟದ ಮೇಲೆ ಇತ್ತು, ನನಗೆ ಗೊತ್ತಿಲ್ಲ ಆಚೆ ಏನು ನಡೀತಿತ್ತು ಅಂತ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಇವತ್ತಿನ ಕ್ರಿಕೆಟ್ ಏನಿದೆ ಅದರಲ್ಲಿ ದುಡ್ಡಿದೆ, ಗ್ಲಾಮರ್ ಇದೆ, ಮತ್ತೆ ಸಾಕಷ್ಟು ಅಟ್ರಾಕ್ಷನ್ಸ್ ಇದೆ, ಮತ್ತೆ ಹಾಳಾಗುವಂಥ ಚಾನ್ಸಸ್ ಕೂಡ ಇದೆ ಅಲ್ವಾ? ಹಾಳಾಗುವಂಥ ಚಾನ್ಸ್ ಇದರಲ್ಲಿ 95% ಇದೆ. ಯಾಕೆಂದರೆ ನೀವು ಆಡೋಕ್ಕೆ ಶುರು ಮಾಡಿದಾಗ ಇಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಎಷ್ಟು ಸ್ಟ್ರಗಲ್ ಇದೆ ಇಲ್ಲೆಲ್ಲ. ಆಮೇಲೆ ಅಟ್ ಯಂಗ್ ಏಜ್ ಇಷ್ಟೆಲ್ಲ ಗ್ಲಾಮರ್ ಇವೆಲ್ಲ ಸಿಗುತ್ತೆ. ಸೊ ಚಾನ್ಸಸ್ ಇದೆ ಜನ ದಾರಿ ತಪ್ಪೋದಕ್ಕೆ. ಯಾಕೆಂದರೆ ನೀವು ಒಂದು ಪ್ರಪಂಚದಲ್ಲಿದ್ದು ಇನ್ನೊಂದು ಪ್ರಪಂಚಕ್ಕೆ ಹೋದಾಗ ನಿಮ್ಗದು ಸ್ವರ್ಗನೇ ಅನಿಸುತ್ತೆ. ಮತ್ತು ನಾನು ಶುರು ಮಾಡಿದಾಗ ನಾನು ಫಸ್ಟ್ ಮ್ಯಾಚಲ್ಲೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನನಗೂ ಡಿಫ್ರೆಂಟಾಗಿ ಅನ್ಸೋಕ್ಕೆ ಶುರು ಆಯಿತು. ನಾನು ತಪ್ಪು ಮಾಡಿದೆ, ತುಂಬ ತಪ್ಪು ಮಾಡೇ ಕಲ್ತ್ಕೊಂಡೆ. ನೋಡಿ, ನಾವು ನೋಡಿದ್ದೀವಿ ಪಾಕಿಸ್ತಾನ 3 ಜನ ಆಟಗಾರರು, ಯಂಗ್ಸ್ಟರ್ಗಳು 18-19 ವರ್ಷದವರು, ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಮಾಡೋ ಸಮಯದಲ್ಲಿ ದುಡ್ಡು ತಗೋಬೇಕಾದ್ರೆ ಸಿಕ್ಕಾಕೊಂಡ್ರು. ಸರ್, ಇವಾಗ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದು ತುಂಬ ನಾಚಿಕೆಗೇಡಿನ ವಿಷಯ. ಪ್ಲೇಯಿಂಗ್ ಫಾರ್ ಕಂಟ್ರಿ ಆ್ಯಸ್ ಅ ಇಂಡಿವಿಜುವಲ್ ಆ ಥರ ಮಾಡಿದ್ದಾರೆ. ಬಿಕಾಸ್ ಯಂಗ್ ಏಜ್ ಮತ್ತು ನಡೀತಾ ಜನ ಎಡೋಗ್ಬಿಡ್ತಾರೆ. ತುಂಬಾ ದೊಡ್ಡ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ. ಆದರೆ ನಾವು ಹಾನೆಸ್ಟ್ ಆಗಿರಬೇಕು. ನನ್ನ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ನಿದ್ದೆನೇ ಇಂಪಾರ್ಟೆಂಟು. ನೀವು ದಿನ ಎಲ್ಲ ಕಷ್ಟಪಟ್ಟು ಸುಸ್ತಾದಾಗ ನೀವು ದಿಮ್ಮೇಲೆ ತಲೆ ಇಟ್ಟಿದ ತಕ್ಷಣ ನಿಮ್ಗೆ ನಿದ್ದೆ ಬರಬೇಕು. ಇಷ್ಟೆಲ್ಲ ಬ್ಯಾಗೇಜು, ಇಷ್ಟೆಲ್ಲ ಮೈಂಡಲ್ಲಿ ಥಾಟ್ಸ್ ಇದ್ದರೆ ನಿಮಗೆ ನಿದ್ದೆ ಬರಲ್ಲ. ನನ್ನ ಪ್ರಕಾರ ಆ ಥರ ಬದುಕಿದ್ರೆ ಬದುಕ್ದಂಗೆ ಅಲ್ಲ. ನೋಡಿ, ನಾನು ರಿಪೋರ್ಟ್ಸಲ್ಲಿ ನೋಡಿದ್ದೆ, ಅವರ ತಲೆನಲ್ಲಿ ಪ್ರೆಷರು ಸಾಕಷ್ಟಿತ್ತು. ಅವರಿಗೆ ನಂಬಿಕೆ ಇತ್ತು, ನಾವು IPLನಲ್ಲಿ ಆಟ ಆಡ್ತೀವಿ, ತುಂಬ ದುಡ್ಡು ಬರುತ್ತೆ. ಆ ಬೇಸಿಸ್ ಮೇಲೆ ಅವ್ರೇನು ಮಾಡಿದ್ರು, ಸಾಲ ತಗೊಂಡ್ರು, ದೊಡ್ಡ ಮನೆ ತಗೊಂಡ್ರು, ಕಾರ್ ತಗೊಂಡ್ರು. ಮತ್ತೆ ಈ ಪ್ರೆಷರ್ ಇತ್ತು, ಹೇಗಾದ್ರೂ ಮಾಡಿ ಸಾಲ ತೀರಿಸ್ಬೇಕು ಅಂತ ಅನ್ನೋದು. ನೋಡಿ, ನಾನು ಇಷ್ಟು ಡೀಟೇಲಾಗಿ ಎಲ್ಲ ಓದಿಲ್ಲ. ಆದರೆ ಏನಾದರೂ ಕೆಲಸ ಮಾಡೋಕ್ಕೆ ಮುಂಚೆ ನೀವು ಅಡ್ವೈಸ್ ತೊಗೋಬೇಕು, ಸೀನಿಯರ್ಸ್ ಅಡ್ವೈಸ್ ತೊಗೋಬೇಕು, ಇಲ್ಲ ಜನರ ಅಡ್ವೈಸ್ ತೊಗೋಬೇಕು. ಸೊ ಐ ಥಿಂಕ್ ಎಷ್ಟು ಜನ ಯಂಗ್ ಪ್ಲೇಯರ್ಸ್ ಇದ್ದಾರೆ ಅವರೆಲ್ಲ ಸೀನಿಯರ್ಸ್ ಅಡ್ವೈಸ್ ತೊಗೊಂಡು ಮುಂದೆ ನಡಿಬೇಕು. ಯಾಕೆಂದರೆ ನಮ್ಮ ಕರಿಯರಲ್ಲಿ ಸೌರವ್ ಗಂಗೂಲಿ, ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, VS ಲಕ್ಷ್ಮಣ್, ಸೊ ವಿ ಹ್ಯಾಡ್ ವೆರಿ ಗುಡ್ ಸೀನಿಯರ್ ಪ್ಲೇಯರ್ಸ್. ಇವತ್ತಿನ ಡೇಟಿಗೆ ದೇ ಆರ್ ಬಿಗ್ ಐಕಾನ್ಸ್. ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಒಂದು ವೇಳೆ ನಿಮ್ಮನ್ನ ಯಾರಾದರೂ ಮ್ಯಾಚ್ ಫಿಕ್ಸಿಂಗಿಗೆ ಅಪ್ರೋಚ್ ಮಾಡಿದ್ರೆ ಆಗ ನೀವೇನು ಮಾಡ್ತೀರಿ? ನನ್ನನ್ನು ಯಾರು ಮ್ಯಾಚ್ ಫಿಕ್ಸಿಂಗ್ ಅಪ್ರೋಚ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಏನಿದೆ ಮತ್ತು ನಾನು ಮಾತಾಡೋ ರೀತಿ, ನಡೆಯೋ ರೀತಿ ಎಷ್ಟು ಸ್ಟ್ರಾಂಗ್ ಇದೆ ನನ್ನ ಕಂಟ್ರಿಗೋಸ್ಕರ, ಯಾರಾದರೂ ಬಂದು ನನಗದೆಲ್ಲ ಕೇಳೋಕ್ಕೆ ಆಗಲ್ಲ. ಐ ಡೋಂಟ್ ಥಿಂಕ್ ಸೊ. ಯಾಕೆಂದರೆ ನನ್ನ ಕಂಟ್ರಿ ಪ್ಲೇಯಿಂಗ್ ಫಾರ್ ಇಂಡಿಯಾಗೆ ಆಡೋದು ಅದೇ ನನಗೆ ತುಂಬ ದೊಡ್ಡ ವಿಷಯ. ಚಿಕ್ಕ ವಯಸ್ಸಿಂದ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ. ಮತ್ತು ನಾನು ಯಾವತ್ತೂ ಬಯಸಲ್ಲ
ಈ ದೇಶದ ಜನರಿಗೆ ಮೋಸ ಮಾಡಕ್ಕೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮಾತಾಡೋಣ. ನಿಮ್ಮ ಹೃದಯಕ್ಕೆ ನೋವಾಗಿದೆಯಲ್ಲ ಅದ್ರ ಬಗ್ಗೆ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಜನತೆಯ ಪರವಾದ ಮೊಕದ್ದಮೆಯ ಮತ್ತೊಂದು ಸುತ್ತು. ಸಚಿನ್ ತೆಂಡೂಲ್ಕರ್ ಆಕ್ಚುಲಿ ನಮಗಿಂತ ಜಾಸ್ತಿ ತರಳೆ ಮಾಡ್ತಾರೆ. ಹೊರಗಡೆಯಿಂದ ಕಾಣಿಸಲ್ಲ, ಬಟ್ ಅವ್ರು ತುಂಬಾನೇ ನಾಟಿ. ಸಚಿನ್ ಅಷ್ಟು ನಾಟಿ ಟೀಮಲ್ಲಿ ಯಾರೂ ಇಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ ಕ್ರಿಕೆಟ್ ಜಗತ್ತಿನ ಸಾಕಷ್ಟು ಪಾಪ್ಯುಲರ್ ಸ್ಟಾರ್ ಯುವರಾಜ್ ಸಿಂಗ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಮೇಲಿರುವ ಆರೋಪವೆಂದರೆ ಇವರು ಟೀಮಿನ ಅತಿ ತರಲೆ ಪ್ಲೇಯರ್ ಎಂಬುದು. ಯುವರಾಜ್ ಸಿಂಗ್, ನಾನ್ ಕೇಳ್ಪಟ್ಟೆ ಗೆದ್ದ ನಂತರ ಒಂದ್ ವೇಳೆ ಕೇಕನ್ನ ಕಟ್ ಮಾಡಿದ್ರೆ, ಕೇಕು ನಿಮ್ಮ ಕೈಗೆ ಏನಾದ್ರೂ ಬಂದ್ರೆ ಎಲ್ಲ ಪ್ಲೇಯರ್ಸು ನಿಮ್ಮಿಂದ ದೂರ ಓಡಿ ಹೋಗ್ತಾರಂತೆ. ನೀವೇ ನೋಡಿ, ಗೆದ್ದ ಮೇಲೆ ಮಜಾ ಮಾಡಲೇಬೇಕಲ್ವಾ? ಮತ್ತು ನಾವೆಲ್ಲ ಗೇಮಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀವಿ, ಎಷ್ಟು ಸೀರಿಯಸ್ ಆಗ್ತೀವಿ, ಅದರಿಂದ ಒಳಗಡೆ ಇರೋ ಒಂದು ಮಗು, ಒಳಗಡೆ ಇರೋ ಒಂದು ಕೋಪ, ಅದು ಸುಮಾರು ಸರಿ ಆ ಥರ ಹೊರಗಡೆ ಬರುತ್ತೆ. ಕೇಕೆಲ್ಲ ತೊಗೊಂಡು ಮುಖಕ್ಕೆಲ್ಲ ಹಚ್ತೀವಿ. ಇದರಲ್ಲಿ ತಪ್ಪೇನು ಅಂದರೆ ನನ್ನ ಕೈಯಲ್ಲೇ ಕೇಕ್ ಬರುತ್ತೆ. ಎಲ್ರ ಕೈಯಲ್ಲೂ ಕೇಕ್ ಇರುತ್ತೆ. ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ನಮ್ಮ ಟೀಮಲ್ಲಿ ಸದ್ಯಕ್ಕೆ. ಯಾರದೇ ಬರ್ತ್ಡೇ ಇರಲಿ, ಅವ್ರ ಮುಖದ ಮೇಲೆ ಕೇಕ್ ಬಿದ್ದೇ ಬೀಳುತ್ತೆ. ನಾನ್ ಕೇಳ್ಪಟ್ಟೆ ನೀವು ಸಚಿನ್ ತೆಂಡೂಲ್ಕರ್ ಅಂತ ಸೀನಿಯರ್ ಪ್ಲೇಯರ್ ಮುಖಕ್ಕೂ ಕೂಡ ಕೇಕನ್ನ ಹಚ್ಬಿಡ್ತಿದ್ರಂತೆ. ಹೌದು, ಅವರು ಯಾವ ಥರ ಪ್ಲೇಯರ್ ಅಂದರೆ ಅವ್ರ ಹತ್ರ ಹೋಗೋದಕ್ಕೆ ಎಲ್ಲರೂ ಹಿಂಜರಿತಾರೆ. ಸೊ ನಾನು, ಹರ್ಭಜನ್, ಜಹೀರ್ ಎಲ್ಲ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸಚಿನ್ನ ಹೇಗೆ ಹಿಡಿಬೇಕು ಅಂತ, ಮತ್ತು ಹೇಗೆ ಅವ್ರ ಕೈ ಕಟ್ಟಾಕಬೇಕು, ಮತ್ತು ಹೇಗೆ ಅವ್ರಿಗೆ ಮುಖಕ್ಕೆ ಕೇಕ್ ಹಾಕಬೇಕು ಅಂತ. ಆದರೆ ಅವ್ರು ನಮಗಿಂತ ಎಷ್ಟು ತರಳೆ ಅಂದರೆ ಅವ್ರಿಗೆ ಮುಂಚೆನೇ ಗೊತ್ತಿರುತ್ತೆ ನಾವು ಅವ್ರ ಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಸೊ ಉಲ್ಟಾ ನಮ್ಮ ಮೇಲೆ ಕೇಕ್ ಹಾಕೊಟ್ಟೋಗ್ತಾರೆ. ನೋಡಿ, ನಾವು ಇದೇ ಮೊದಲನೇ ಸಲ ಕೇಳ್ತಾ ಇದ್ದೀವಿ ಸಚಿನ್ ತೆಂಡೂಲ್ಕರ್ ಕೂಡ ಸಾಕಷ್ಟು ತುಂಟ್ರು ಅಂತ. ಸಚಿನ್ ತೆಂಡೂಲ್ಕರ್ ನಮಗಿಂತ ತರಳೆ, ಮೇಲ್ ಕಾಣಲ್ಲ, ಆದರೆ ಅವರು ಸಿಕ್ಕಾಪಟ್ಟೆ ನಾಟಿ. ನಮಗಿಂತ ಜಾಸ್ತಿನೇ ಹೇಳ್ಬೇಕು ಅಂದರೆ ಸಚಿನ್ ತೆಂಡೂಲ್ಕರೇ ಟೀಮಲ್ಲಿ. ಅಂದ್ರೆ ಆಟದ ಮೈದಾನದಲ್ಲಿ ಯಾವ ಸಚಿನ್ ತೆಂಡೂಲ್ಕರ್ನ ನಾವು ನೋಡ್ತೀವಲ್ಲ, ಅವರು ಅಂದ್ರೆ ಒಳಗೆ ಪೆವಿಲಿಯನ್ನ ಒಳಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬೇರೆ ರೀತಿಯಾಗಿ ಇರ್ತಾರೆ ಅಂತೀರಾ? ಇಲ್ಲ, ಅವ್ರು ಫೀಲ್ಡ್ ಒಳಗೂ ತುಂಬ ತರಳೆ ಮಾಡ್ತಿರ್ತಾರೆ. ಅಲ್ಲಿ ಬೌಂಡ್ರಿನಲ್ಲಿ ನಿಂತಿರ್ತಾರೆ, ನನ್ನ ಕರೀತಾರೆ, ಹಾಜಿ ಕ್ಯಾಪ್ಟನ್ ಕರಿತಾ ಇದ್ದಾನೆ ಅಂತಾರೆ. ಕ್ಯಾಪ್ಟನ್ ಕಡೆ ತಿರುಗಿ ನೋಡಿದ್ರೆ ಅವರೆಲ್ಲ ನೋಡ್ತಾ ಇರ್ತಾರೆ. ಈ ಥರ ಕೆಲಸ ಎಲ್ಲ ತುಂಬ ಮಾಡ್ತಾರೆ. ಮತ್ತೆ ಬ್ಯಾಟಿಂಗ್ ಟೈಮಲ್ಲಿ ಎಷ್ಟು ನರ್ವಸ್ನೆಸ್ ಇರುತ್ತೆ. ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಅಲ್ಲಿ ತಮಾಷೆ ಮಾಡ್ತಿರ್ತಾರೆ ಬ್ಯಾಟಿಂಗ್ ಟೈಮಲ್ಲಿ. ನೋಡಿ, ನೀವು ಸಚಿನ್ ತೆಂಡೂಲ್ಕರ್ ಅಂತ ದೊಡ್ಡ ಪ್ಲೇಯರ್ ಜೊತೆಗೆ ಬ್ಯಾಟಿಂಗ್ ಮಾಡಬೇಕಾದ್ರೆ ನಿಮಗೆ ಅವರ ಸಪೋರ್ಟ್ ಸಿಗುತ್ತಾ ಅವ್ರ ಕಡೆಯಿಂದ? ಐ ಥಿಂಕ್ ಅವ್ರದ್ದು ಒಂದು ದೊಡ್ಡ ವಿಷಯ ಅಂದರೆ ಅವ್ರ ಜೊತೆ ಬ್ಯಾಟಿಂಗ್ ಆಡಬೇಕಾದ್ರೆ ಅವ್ರಿಗಿಂತ ನಿಮ್ಮನ್ನೇ ದೊಡ್ಡ ಪ್ಲೇಯರ್ ಆಗಿ ನೋಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀನಿರೋವರೆಗೂ ನಾವು ಮ್ಯಾಚ್ ಗೆಲ್ತೀವಿ, ಇಲ್ಲಾಂದರೆ ಸೋತೋಗ್ತೀವಿ ಅಂತ ಹೇಳ್ತಾರೆ. ಸೊ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ ಅಂದರೆ, ಇಷ್ಟು ದೊಡ್ಡ ಪ್ಲೇಯರ್ ನಿಮ್ಮ ಬಗ್ಗೆ ಇಷ್ಟು ಒಳ್ಳೆ ಮಾತು ಹೇಳಿದಾಗ ನಿಮ್ಮಲ್ಲಿ ಇರೋ ಒಂದು ಸ್ವಲ್ಪ ನರ್ವಸ್ನೆಸ್ ಆಚೆ ಬಂದ್ಬಿಡುತ್ತೆ. ಸಚಿನ್ ಅವರಲ್ಲಿ ಅಂಥದ್ದೇನಿದೆ? ಇಷ್ಟು ವರ್ಷಗಳ ಕಾಲ ಅವರು ನಿರಂತರವಾಗಿ ಆಟ ಆಡಿದ ನಂತರ ಕೂಡ ಅವರು ವರ್ಲ್ಡ್ನ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅವರು ಮೈದಾನಕ್ಕಿಳಿದಾಗೆಲ್ಲ ರನ್ ಮಾಡ್ತಾರೆ. ತುಂಬ ಕರೆಕ್ಟ್ ಮಾತು ಅವ್ರ ಬಗ್ಗೆ ಅಂದರೆ, ಅವ್ರು ತುಂಬ ಹಂಬಲ್ ಆ್ಯಂಡ್ ಆಲ್ಸೋ ಡೌನ್ ಟು ಅರ್ತ್. ಅವ್ರು 200 ಮಾಡಲಿ, 300 ಮಾಡಲಿ, ಇಲ್ಲ 0ಗೆ ಔಟ್ ಆಗಲಿ, ಅವ್ರು ಒಂದೇ ಥರ ಬಿಹೇವ್ ಮಾಡ್ತಾರೆ. ಯಾರ ಜೊತೆ ಮಾತಾಡೋದಿರಲಿ, ಅವನು ತುಂಬ ದೊಡ್ಡ ವ್ಯಕ್ತಿ ಇಲ್ಲ, ರಿಕ್ಷಾವಾಲ ಆಗಿರಲಿ, ಎಲ್ಲರ ಹತ್ರನೂ ಒಂದೇ ಥರ ಮಾತಾಡ್ತಾರೆ. ಮತ್ತು ಯಂಗ್ಸ್ಟರ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಯಾರಿಗೂ ಶೋ ಮಾಡಲ್ಲ ನಾನು ದೊಡ್ಡ ಪ್ಲೇಯರ್ ಅಂತ. ಮತ್ತು ಟೆಕ್ನಿಕಲಿ ಈ ಕ್ರಿಕೆಟ್ದ ಟರ್ಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಟೆಕ್ನಿಕಲಿ ಅವ್ರ ವರ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್. ಅವರಲ್ಲಿ ಹಾರ್ಡ್ಲಿ ಏನಾದರೂ ಒಂದು ಫಾಲ್ಟ್ ಇರಬಹುದು ಆ್ಯಸ್ ಅ ಬ್ಯಾಟ್ಸ್ಮನ್. ಅವ್ರಿಗೆ ಈ ಬಾಲ್ ಕಷ್ಟ ಆಗುತ್ತೆ, ಇಲ್ಲ ಈ ಥರ ವೀಕ್ನೆಸ್ ಇದೆ. ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್. ಆಬ್ವಿಯಸ್ಲಿ ಇನ್ನೊಂದು ಥರ ನೋಡಿದ್ರೆ ಇಟ್ಸ್ ಎ ಗಾಡ್ ಗಿಫ್ಟ್ ಆಲ್ಸೋ. ಅಲ್ಲ, ಹೀಗಾಗೋದಕ್ಕೆ ಹೇಗೆ ಸಾಧ್ಯ ಅಂತ? ಅವರ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಆದರೆ ತೆಂಡೂಲ್ಕರ್ ಅವರು ಯಂಗರ್ ಬ್ಯಾಟ್ಸ್ಮನ್ ಥರ ಬ್ಯಾಟಿಂಗ್ ಮಾಡ್ತಾರೆ. ಅವ್ರು ಇವತ್ತಿಗೂ 20 years ಆಡಿದ್ಮೇಲೆ ಕೂಡ ಅವ್ರ ಪ್ರಿಪ್ರೇಷನ್ ಹಾಗೇ ಇರುತ್ತೆ. ಮುಂಚೆ ಹೇಗಿತ್ತು ಅವ್ರು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರು ಚಿಕ್ಕ ವಯಸ್ಸಿದ್ದಾಗ ಎಷ್ಟು ಮಾಡ್ತಿದ್ರು, ಮತ್ತು ಅವ್ರ ಫೋಕಸ್ನೂ ಅಷ್ಟೇ ಶಾರ್ಪ್ ಇದೆ. ಮತ್ತು ಅವ್ರಿಗೆ ಅನ್ಸೋದೇ ಇಲ್ಲ ನಾನು 10,000 ಮಾಡಿದ್ದೀನಿ, 20,000 ಮಾಡಿದ್ದೀನಿ. ಅವ್ರಿಗೆ ಅನ್ಸೋದು ಒಂದು ನೆಕ್ಸ್ಟ್ ಮ್ಯಾಚಲ್ಲಿ ಎಷ್ಟು ಮಾಡಬೇಕು ನಾನು ರನ್ಸ್ ಅಂತ. ಮತ್ತು ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರು ಔಟ್ ಆದ್ರೂ ಮತ್ತೆ ಹಾಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ನಾನು ಯಾಕೆ ಔಟ್ ಆದೆ, ಹೆಂಗೆ ಔಟ್ ಆದೆ ಅಂತ. ಸೊ ಅವ್ರ ಪರ್ಫಾರ್ಮೆನ್ಸಿಂದ ಯಾವತ್ತೂ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಮತ್ತೆ ನಾನು ಕೇಳ್ಪಟ್ಟೆ ನೀವು ಸಚಿನ್ ತೆಂಡೂಲ್ಕರ್ಗೆ ಗ್ರ್ಯಾಂಡ್ ಫಾದರ್ ಅವರ ಪುಸ್ತಕ ಕೊಟ್ರಿ. ಗ್ರ್ಯಾಂಡ್ ಫಾದರ್ ಬುಕ್ ಅಂದರೆ ಅದು 20 ವರ್ಷ ಆಯಿತು. ನೋಡಿ ನಾವು ಚಿಕ್ಕ ವಯಸ್ಸಿದ್ದಾಗ ತೆಂಡೂಲ್ಕರ್ನ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಇಂಡಿಯಾಗೆ ಮ್ಯಾಚ್ ಗೆಲ್ಲಿಸ್ತಾ ಇದ್ರು,
ಸೊ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ಒಂದು ದೊಡ್ಡ ಹೆಸರು. ಆ್ಯಕ್ಚುಲಿ ಅವ್ರು ಆಡೋಕ್ಕೆ ಶುರು ಮಾಡಿ 20 ವರ್ಷ ಅಲ್ಲ, 4 ಡೆಕೆಡ್ ಆಗೋಯ್ತು. 89 ಶುರು ಮಾಡಿದ್ರು ಅವರು, 90s ಆಡಿದ್ರು, ಮತ್ತು 2000, 2010 ಮತ್ತು 2011. ಆ್ಯಕ್ಚುಲಿ ನಾವು ಅವ್ರನ್ನ 4 ಡೆಕೆಡ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ನೀವು ಅವ್ರನ್ನ ಗ್ರ್ಯಾಂಡ್ ಫಾದರ್ ಹೇಳಬೇಕು ತಾನೆ. ಮತ್ತೆ ಅವರು ಕೂಡ ನಿಮಗೆ ಎಚ್ಚರಿಕೆ ಕೊಟ್ಟಿದ್ರಂತೆ, ಒಂದ್ ವೇಳೆ ನೀವು ಗ್ರ್ಯಾಂಡ್ ಫಾದರ್ ಅಂತ ಕರೆಯೋದು ನಿಲ್ಲಿಸದೆ ಹೋದ್ರೆ ಬೇರೆ ಪ್ಲೇಯರ್ಸ್ ನಿಮ್ಗೆ ಏನು ಹೆಸರಿಟ್ಟಿದ್ರು ಹೇಳ್ತೀನಿ ಅಂತ. ಸರ್, ಆ ವಾರ್ನಿಂಗ್ ನನಗೆ ಸಿಕ್ಕಿದೆ. ಸೊ ಅವರಿಂದ ಅದು ಕರೆಸದೇ ಇರೋದು ಒಳ್ಳೇದು. ಸೊ ಒಳ್ಳೇದು. ಮತ್ತೆ ನೋಡಿ, ನಾನು ಕೇಳ್ಪಟ್ಟೆ ನಿಮ್ಮ ತಲೆಹರಟೆನಲ್ಲಿ ನಿಮಗೆ ಯಾರಾದರೂ ಜೊತೆ ಆಗ್ತಾರೆ ಅಂದ್ರೆ ಅದು ಕೇವಲ ಹರ್ಭಜನ್ ಸಿಂಗ್. ಹೌದು, ಖಂಡಿತ. ಅವರೇ ಪ್ಲಾನ್ ಮಾಡ್ತಾರೆ. ಅವರೇ ತುಂಬಾ ಜಾಸ್ತಿ ತರಳೆ ನಮ್ಮ ಟೀಮಲ್ಲಿ. ಅಂದ್ರೆ ನೀವೇನು ಮಾಡಲ್ಲ? ನಾನೇನೋ ಮಾಡಲ್ಲ, ನಾನು ಸುಮ್ಮನೆ ಜೊತೆಲಿರ್ತೀನಿ ಅಷ್ಟೇ. ಅವ್ರು ಒಂದ್ಸರಿ ಇಷ್ಟು ದೊಡ್ಡ ಲಿಸ್ಟ್ ಮಾಡಿದ್ರು ಸೌರವ್ ಗಂಗೂಲಿಗೆ ಹೇಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಮತ್ತೆ ಆಮೇಲೆ ಏನು ಮಾಡಿದ್ರು? ಪಾಕಿಸ್ತಾನ್ ಜೊತೆ ಮ್ಯಾಚ್ ಇತ್ತು ನಮ್ಮದು, ಮತ್ತದು ಏಪ್ರಿಲ್ ಫುಲ್ ಡೇ. ಸೊ ಹರ್ಭಜನ್ ಸಿಂಗ್ ಒಂದು ಪ್ಲ್ಯಾನ್ ಮಾಡಿದ್ರು ಲಿಸ್ಟಲ್ಲಿ. ನೆಕ್ಸ್ಟ್ ಡೇ ಮ್ಯಾಚಿಗೆ ಮುಂಚೆ ನಾವು ಏನಂತ ಹೇಳೋಣ ಅಂದರೆ, ನ್ಯೂಸ್ ಅವ್ರಿಗೆ ನೀವು ಹೇಳಿದಿರಂತೆ ಹರ್ಭಜನ್ ಸಿಂಗ್ ಸೀರಿಯಸ್ ಇಲ್ಲ, ಯುವರಾಜ್ ಸಿಂಗ್ ಸೀರಿಯಸ್ ಇಲ್ಲ ಅಂತ, ಗೇಮಲ್ಲಿ ಫೋಕಸ್ ಇಲ್ಲ, ರಾಹುಲ್ ದ್ರಾವಿಡ್ ನನ್ನ ಮಾತು ಕೇಳಲ್ಲ. ಸೊ ಈ ಥರ ಒಂದು ದೊಡ್ಡ ಲಿಸ್ಟ್ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಡೇ ಹರ್ಭಜನ್ ಸಿಂಗ್ ತೋರಿಸಿದ್ರು, ಬೈ ಪ್ಲೇಯರ್ಸ್ ಬಗ್ಗೆ ಹೇಳಿದಿರಾ, ಮತ್ತು ಪ್ರತಿ ಪ್ಲೇಯರ್ಸು ಒಬ್ಬೊಬ್ಬರಾಗಿ ಅವ್ರ ಕಿಟ್ ತೊಗೊಂಡು ಡ್ರೆಸ್ಸಿಂಗ್ ರೂಮ್ ಬಿಡೋಕ್ಕೆ ಶುರು ಮಾಡಿದ್ರು. ಸೌರವ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು, ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀರಾ? ಮತ್ತೆ ಅವ್ರು ಎಷ್ಟು ನರ್ವಸ್ ಆಗಿದ್ರು ಅಂದರೆ ದಾದಾದ ಫೇಸು ಅಳೋ ಥರ ಆಗೋಗಿತ್ತು. ಅಲ್ಲೇ ಹೇಳ್ಬಿಟ್ವಿ ದಾದಾ ಏಪ್ರಿಲ್ ಫುಲ್ ಅಂತ. ಆಮೇಲೆ ನಮ್ಮನ್ನು ಅಡ್ಡಾಡಿಸ್ಬಿಟ್ರು ಹೊಡಿಯೋಕ್ಕೆ. ನೋಡಿ, ನೀವು ಸಾಕಷ್ಟು ಜನ ಕ್ಯಾಪ್ಟನ್ಗಳ ಜೊತೆ ಕೆಲಸ ಮಾಡಿದ್ದೀರಿ. ಅದರಲ್ಲಿ ಸಾಕಷ್ಟು ಅಗ್ರೆಸಿವ್ ಅಂದರೆ ಗಂಗೂಲಿ. ಅಗ್ರೆಸಿವ್ ಇದ್ರು ಸೌರವ್ ಗಂಗೂಲಿ, ಬಟ್ ತುಂಬ ಜಾಸ್ತಿ ಅಗ್ರೆಸಿವ್ ಅಂದರೆ ಅನಿಲ್ ಕುಂಬ್ಳೆ. ನಿಮ್ಮ ಮೇಲೆ ಸಾಕಷ್ಟು ಕೋಪ ಮಾಡ್ಕೊಂಡಿದ್ರಾ? ಅವ್ರು ಬೌಲಿಂಗ್ ಮಾಡಬೇಕಾದ್ರೆ ನಾನು ಪಾಯಿಂಟಲ್ಲಿ ಇರ್ತಿದ್ದೆ, ಹಾಗೂ ಕೈಫ್ ಕವರ್ಸಲ್ಲಿ ಇರ್ತಿದ್ದ. ಮಧ್ಯದಲ್ಲಿ ಒಂದು ರನ್ ಹೋದ್ರೆ ಸಿಕ್ಕಾಬಡೆ ಬಯಸ್ಕೋಬೇಕಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಮನುಷ್ಯನೇ, ಆದರೆ ನಮ್ಮೇಲೆ ತುಂಬಾ ಕೋಪ ಮಾಡ್ಕೋತಾ ಇದ್ರು. ಫೀಲ್ಡಲ್ಲಿ ನಿಮಗೂ ಏನು ಕೋಪ ಕಡಿಮೆ ಇರೋದಿಲ್ಲ. ಒಂದೆರಡು ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ. ಇದು ಆಗಸ್ಟಲ್ಲಿ ಆಗಿದ್ದು, 1-2 ತಿಂಗಳ ಮುಂಚೆ. ನೀವು 12th ಮನ್ ಆಗಿದ್ರಿ, ಮತ್ತೆ ಶ್ರೀಲಂಕಾದಲ್ಲಿ ನೀವು ಪ್ರೇಕ್ಷಕರ ಜೊತೆ ಜಗಳ ಮಾಡಿದ್ರಿ. ನಾನು ಯಾರ ಜೊತೆನೂ ಜಗಳ ಆಡಿರಲಿಲ್ಲ. ನನಗೆ ಜಗಳ ಮಾಡೋದ್ರಲ್ಲಿ ಯಾವ ಖುಷಿನೂ ಸಿಗಲ್ಲ. ಜಸ್ಟ್ ಅವ್ರ ಬಿಹೇವಿಯರ್ ನಮ್ಮ ಪ್ಲೇಯರ್ಸ್ ಹತ್ರ ಸರಿ ಇರಲಿಲ್ಲ. ಅವರು ನಮ್ಮ ಟೀಮ್ನ ಒಬ್ಬ ಪ್ಲೇಯರ್ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾಯಿದ್ರು. ಸೊ ಹೋಗಿ ಹೇಳ್ಬೇಕಾಗಿ ಬಂತು, ಈ ಥರ ಎಲ್ಲ ಮಾತಾಡಬೇಡಿ ಅಂತ. ಆವಾಗ ನೀವು ಅಷ್ಟೊಂದು ಸರಳ ಕೂಡ ಅಲ್ಲ, ನೇರವಾಗಿ ಅವ್ರ ಹತ್ರ ಹೋಗಿ ಹೇಳ್ಬೇಡಿ ಅಂತ ಹೇಳೋವಂಥವ್ರು. ಕರೆಕ್ಟಾಗಿ ಹೇಳಿದ್ರಿ ನೀವು. ನಾನು ಆ ಥರ ಏನು ಹೇಳಲಿಲ್ಲ. ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿದೆ, ಶುಡ್ ನಾಟ್ ಡೂ ಇಟ್, ಈ ಥರ ಎಲ್ಲ ಮಾಡಬೇಡ. ಅವ್ರ ಬಿಹೇವಿಯರ್ ಸ್ಟಾಪ್ ಆಗಲಿಲ್ಲ. ಸೊ ಅದಕ್ಕೆ ನಾವು ಹೋಗಿ ಅಥಾರಿಟಿ, ICC, ಸೊ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅಷ್ಟು ದೊಡ್ಡ ವಿಷಯನೂ ಇರಲಿಲ್ಲ, ಸುಮ್ಮನೆ ಮಸಾಲೆ ಹಾಕಿ. ನೋಡಿ, ಒಂದು ದೊಡ್ಡ ವಿಚಾರ ಇದೆ, ಅದನ್ನು ನಿಮಗೆ ಹೇಳ್ಬಿಡ್ತೀನಿ. ಜೂನ್ 2009 ಕೆವಿನ್ ಪೀಟರ್ಸನ್ ಅವರ ಜೊತೆ ಫೀಲ್ಡಲ್ಲಿ ನಿಮ್ಮ ಜಗಳ ಆಯಿತು. ಹೌದು, ಫೀಲ್ಡಲ್ಲಿ ತುಂಬ ಆಗ್ತಾ ಇರ್ತವೆ. ಮತ್ತೆ ನೀವು ಅವರ ಮುಖನ ಅಣಗಿಸಿದ್ರಿ, ಕೋತಿ ಹಾಗೆ ಕೋಕೋ ಅಂತ ಶಬ್ದ ಮಾಡ್ಕೊಂಡು. ಇಲ್ಲ, ಅದು ಆ್ಯಕ್ಚುಲಿ ಅವರನ್ನು ನಾನು ತುಂಬ ಸಲ ಔಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವ್ರಿಗೆ ನನ್ನ ಬೌಲಿಂಗ್ ಇಷ್ಟ ಇಲ್ಲ. ಅದಕ್ಕೆ ನನಗೆ ಅವ್ರು ಹೆಸರಿಟ್ಬಿಟ್ರು ಪೈ ಚಕ್ಕರ್. ಪೈ ಚಕ್ಕರ್ ಅರ್ಥ ಏನು ಅಂದರೆ, ಯಾರಿಗೆ ಬಾಲ್ ಸ್ಟ್ರೈಟಾಗಿ ಹಾಕಕ್ಕೆ ಬರಲ್ಲ ಅಂತ. ಅಂದರೆ ಅವರು ಸೈಡಿಂದ ಹಾಕ್ತಾರೆ, ಗೊತ್ತಿಲ್ಲ ಬಾಲ್ ಯಾವ ಕಡೆ ಹೋಗುತ್ತೆ ಅಂತ. ಸೊ ಆ ಥರ ನನಗೆ ಹೆಸರು ಕೊಟ್ಟಿದ್ರು. ಮ್ಯಾಚಲ್ಲಿ ಆರ್ಗ್ಯುಮೆಂಟ್ ಏನಾಗ್ತಿತ್ತು, ಅವರು ನನಗೇನೋ ಹೇಳಿದ್ರು. ಸೊ ನಾನು ವಾಪಸ್ ಏನೋ ಹೇಳಿದೆ ಅವರಿಗೆ. ಇಲ್ಲ, ನೀವು ಸ್ವಲ್ಪ ಆ್ಯಕ್ಟ್ ಕೂಡ ಮಾಡಿ ತೋರಿಸಿದ್ರಿ ಫೀಲ್ಡಲ್ಲಿ. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಏನ್ ನಿನಗೆ ನೀನು ದೊಡ್ಡ ಪ್ಲೇಯರ್ ಅನ್ಕೊಂಡ್ಬಿಟ್ಟಿದ್ಯಾ, ನೀನು ದೇವ್ರು ಅನ್ಕೊಂಡಿದ್ಯಾ, ನೀನ್ ದೇವ್ರಲ್ಲ, ಜಸ್ಟ್ ಪ್ಲೇಯರ್ ಅಷ್ಟೇ. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ಯಾವತ್ತೂ ಹೇಳಿಲ್ಲ ದೇವರು ಅಂತ. ನಾನು ಜಸ್ಟ್ ಪ್ಲೇಯರ್ ಅಷ್ಟೇ. ನೀನು ಇದು ಮಾಡ್ತೀಯಲ್ಲ, ಈ ಥರ ಆ್ಯಕ್ಟಿಂಗ್ ಮಾಡ್ತೀಯಲ್ಲ. ನಾನು ಅದೇ ಇದೊಳ್ಳೆ ಕತೆ ಆಯ್ತಲ್ಲಪ್ಪ, ನೀನು ಮಾಡೋದೆಲ್ಲ ಕರೆಕ್ಟು, ನಾನು ಮಾಡೋದೆಲ್ಲ ರಾಂಗು. ಅದೇ ಇಷ್ಟೇ ವಿಷಯ ಆಗಿತ್ತು. ಸೌತ್ ಆಫ್ರಿಕಾದ ಒಬ್ಬರು ಡೇಲ್ ಸ್ಟೇನ್, ಅವ್ರ ಜೊತೆ ಕೂಡ ನಿಮ್ಮ ಜಗಳ ಆಗಿತ್ತು. ಡೇಲ್ ಸ್ಟೇನ್ ಜೊತೆಲಿ ಅಂಥದ್ದೇನೋ ಆಗಿಲ್ಲ. ಅವ್ರು ಅಷ್ಟು ಫಾಸ್ಟಾಗಿ ಆಗ್ತಾ ಇದ್ರು, ನಾನು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹಾಕಿ ಅಂತ, ತುಂಬ ಫಾಸ್ಟ್ ಮಾಡ್ತಾ ಇದ್ದೀರಾ ಅಂತ. ನೀವು
ಇಷ್ಟೇ ಪ್ರೀತಿಯಿಂದ ಹೇಳ್ತೀರಾ ಫೀಲ್ಡಲ್ಲೂ ಕೂಡ ಈಗ ಹೇಳೋ ಹಾಗೇನೆ? ನಾನು ಸೈಡಿಗೆ ಹೋಗಿ ನಿಧಾನಕ್ಕೆ ಹೇಳ್ದೆ, ಸ್ವಲ್ಪ ನಿಧಾನಕ್ಕೆ ಹಾಕಪ್ಪ, ಯಾಕೆ ಇಷ್ಟು ಫಾಸ್ಟ್ ಆಗ್ತೀಯಾ ಅಂತ. ಮತ್ತೆ ಪಾಕಿಸ್ತಾನದ ಉಮರ್ ಗುಲ್ ಜೊತೆಲೂ ಅಷ್ಟೊಂದೇನೂ ಆಗಿರಲಿಲ್ಲ, ಅಂಥದ್ದೇನಿಲ್ಲ. ಅವರು ಕೂಡ ನೋಡಿ, ನನಗೆ ನೆನಪಿದೆ ನೋಡಿ, ಇಂಡಿಯಾ ಪಾಕಿಸ್ತಾನ ಯಾವಾಗಲೇ ಮ್ಯಾಚ್ ಆಗಲಿ, ಅದು ಬೇರೆ ಲೆವೆಲಲ್ಲೇ ಮ್ಯಾಚ್. ಅದು ಇಬ್ರಿಗೂ ಗೆಲ್ಲೇಬೇಕು ಅಂತ ಆಡ್ತಾರೆ, ಮತ್ತು ಯಾರು ಕಾಂಪ್ರಮೈಸ್ ಆಗಲ್ಲ ಯಾವುದೇ ವಿಷಯಕ್ಕಿರಲಿ. ಒಳಗಡೆ ಅಷ್ಟು ಅಗ್ರೆಷನ್ ಇರುತ್ತೆ, ಬಿಕಾಸ್ ಪಾಸ್ಟಲ್ಲಿ ಏನೋ ಆಗಿರುತ್ತೆ ಅದಕ್ಕೆ. ಸೊ ನಾವು ಅದಕ್ಕೋಸ್ಕರ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತುಂಬ ಸೀರಿಯಸ್. ಪಾಕಿಸ್ತಾನವರು ನಾವೇ ಗೆಲ್ಲಬೇಕು ಅಂತ, ಇಂಡಿಯಾದವರು ನಾವೇ ಗೆಲ್ಲಬೇಕು ಅಂತಲೇ ಆಡ್ತೀವಿ. ಸೊ ಆಗಿದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ. ನೀವು ಹೇಳ್ತಾ ಇದ್ರಿ ಪಾಕಿಸ್ತಾನ ಜೊತೆಗೆ ಮ್ಯಾಚ್ ಇದ್ದಾಗ ಅಗ್ರೆಷನ್ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಆಗುತ್ತೆ ಅಂತ. ಒಂದು ಕಡೆಯಿಂದ ಡಿಫ್ರೆಂಟ್, ಅಂದರೆ ಒಂದೇ ಯೋಚನೆ ಇರುತ್ತೆ, ಪಾಕಿಸ್ತಾನದಿಂದ ಮ್ಯಾಚ್ ಸೋಲ್ಬಾರ್ದು ಅಂತ. ಮೇ ಬಿ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ ಬಿಟ್ವೀನ್ ಕಂಟ್ರೀಸ್. ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧ ಸೋತ್ರೆ ಜನರು ಹೊಡಿತಾರೆ. ಅದು ಇದೆ, ಪಾಕಿಸ್ತಾನ ಮೇಲೆ ಸೋತ್ರೆ ತುಂಬಾ ಬೀಳುತ್ತೆ, ಅವ್ರಿಗೂ ಅದೇ ಯೋಚನೆ, ಇಂಡಿಯಾ ಮೇಲೆ ಸೋತ್ರೆ ನಮಗೆ ಬೀಳುತ್ತೆ ಅಂತ. ಸೊ ಅದೊಂದು ಜಿದ್ದಿರುತ್ತೆ ಪಾಕಿಸ್ತಾನ ಮೇಲೆ ಆಡೋಕ್ಕೆ. ಇತ್ತೀಚಿನ ಪ್ಲೇಯರ್ ಯಾರಿದ್ದಾರೆ ಅವರಿಂದ ನಾನು ಕೇಳ್ಪಟ್ಟೆ, ಧೋನಿ ಅವರೊಟ್ಟಿಗೆ ನೀವು ತುಂಬ ಚೆನ್ನಾಗಿದ್ದೀರಂತೆ ನಿಮ್ಮ ಕ್ಯಾಪ್ಟನ್ ಜೊತೆಗೆ. ನಾನು ಎಲ್ಲ ಪ್ಲೇಯರ್ಸ್ ಜೊತೆಗೂ ಚೆನ್ನಾಗಿದ್ದೀನಿ. ಆದರೆ ಒಂದು ವಿಚಾರವಾಗಿ ನಿಮಗೆ ಬೇಜಾರಿದೆ, ಧೋನಿ ಅವರ ಮದುವೆನಲ್ಲಿ ನಿಮಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಗಲಿಲ್ಲ. ಅವನು ನಮ್ಮನ್ನ ಮದುವೆಗೆ ಕರೆದಿಲ್ಲ. ನೀವು ಈ ಕ್ವಶನ್ ಅವನಿಗೆ ಕೇಳಬೇಕು, ಮದುವೆಗೆ ಯಾಕೆ ಕರೆದಿಲ್ಲ ಅಂತ. ನಮಗೆ ಅವಕಾಶನೇ ಸಿಗಲಿಲ್ಲ ಮದುವೆಯಲ್ಲಿ ಡ್ಯಾನ್ಸ್ ಮಾಡೋಕ್ಕೆ. ನೀವು ಯಾರೋ ಅವ್ರನ್ನ ಕೇಳಲಿಲ್ವಾ ಯಾಕೆ ಮದುವೆ ಕರೀಲಿಲ್ಲ ಅಂತ? ಅವನಿಗೆ ಯಾವಾಗ ಕೇಳಿದ್ರು ಅವ್ನು ಓಡೋಗ್ತಾ ಇದ್ದ. ನಂದು ಪ್ರೆಸ್ ಕಾನ್ಫರೆನ್ಸ್ ಇದೆ, ನನ್ನ ನೆಟ್ ಪ್ರಾಕ್ಟೀಸ್ ಇದೆ, ಅದಿದೆ ಇದಿದೆ, ಒಳ್ಳೆ ತಪ್ಸ್ಕೋತಾ ಇದ್ದ. ಇದುವರೆಗೂ ಹೇಳಿಲ್ಲ, ಬಟ್ ಒಂದೇ ದಿವಸ ಇಟ್ಕೋತೀವಿ, ಸರಿಯಾಗಿ ಇಟ್ಕೋತೀವಿ. ಅಥವಾ ನಿಮ್ಮ ಮದುವೆ ಆದಾಗ ನೀವು ಅವ್ರನ್ನ ಕರೆಯಲ್ವಾ? ನಾನಂತೂ ಖಂಡಿತ ಕರೆಯಲ್ಲ ಅವನನ್ನು. ಅವನು ನನಗೊಂದು ವಾರಕ್ಕೆ ಮುಂಚೆ ಹೇಳ್ದ, ನೀನು ಬೇಗ ಮದುವೆ ಮಾಡ್ಕೋ. ನಾನು ಮಾಡ್ಕೋತೀನಿ ಬಿಡು. ಇಲ್ಲ ನೀನು ಮದುವೆ ನಾನು ಡ್ಯಾನ್ಸ್ ಮಾಡಬೇಕು ಅಂತ. ನೀನು ಯಾರು ಕರೀತಾರೆ ಇವಾಗ? ನಾನಂತೂ ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ ಖಂಡಿತ ಕರೆಯಲ್ಲ ಅಂತ. ಮತ್ತೊಂದು ವಿಚಾರ ಕೇಳ್ಪಟ್ಟೆ, ಸಾಕ್ಷಿ ಇದ್ದಾರಲ್ಲ ಅವರ ಹೆಂಡತಿ, ಅವ್ರ ಜೊತೆಗೂ ನೀವು ತುಂಬ ಚೆನ್ನಾಗಿದ್ದೀರಂತೆ. ಇಲ್ಲ, ಶಿ ಈಸ್ ವೆರಿ ಸ್ವೀಟ್. ಮತ್ತು ಅವ್ರ ಜೊತೆ ಮಾತಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಅವರು ಧೋನಿಯ ಫುಲ್ ಆಪೋಸಿಟ್. ಈ ಧೋನಿ ತುಂಬ ಸೈಲೆಂಟ್ ಮನುಷ್ಯ. ಅಂಡ್ ಸಾಕ್ಷಿ ಈಸ್ ವೆರಿ ಯಂಗ್ ಮತ್ತು ವೈಬ್ರೆಂಟ್ ಇದ್ದಾರೆ. ಸೊ ದೇರ್ ಆರ್ ವೆರಿ ಸ್ವೀಟ್ ಕಪಲ್. ಅವ್ರ ಜೊತೆ ಮಾತಾಡ್ತಾ ನಾನು ಧೋನಿದು ತುಂಬ ಕಾಲು ಎಳಿತಾ ಇರ್ತೀನಿ. ಇಬ್ರು ರೇಗಿಸ್ತೀವಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಯುವರಾಜ್ ಸಿಂಗ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಪ್ರತಿಯೊಂದು ದೊಡ್ಡ ಟೂರ್ನಮೆಂಟಿಗೆ ಮೊದಲು ಯುವರಾಜ್ ಸಿಂಗ್ ಅವರಿಗೆ ಒಂದು ಹೃದಯಕ್ಕೆ ಪೆಟ್ಟು ಬೀಳುತ್ತೆ ಅಥವಾ ಬಾಡಿಗೆ ಪೆಟ್ಟು ಬೀಳುತ್ತೆ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಮತ್ತೆ ಆರೋಪ ಹೊರಿಸ್ತಾ ಇದ್ದೇವೆ ಕ್ರಿಕೆಟರ್ ಯುವರಾಜ್ ಸಿಂಗ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಮೇಲಿರುವ ಆರೋಪವೆಂದರೆ ಇವರು ಅವರ ಕೇರ್ಲೆಸ್ನೆಸ್ ಇಂದ ಇವರ ಫಾರ್ಮ್ ಅನ್ನು ಕಳ್ಕೊಂಡಿದ್ದಾರೆ ಎಂಬುದು. ಯುವರಾಜ್, ನೀವೊಬ್ಬ ಎಂಥ ಪ್ಲೇಯರ್ ಅಂತಂದ್ರೆ, ನೀವು ಮೈದಾನಕ್ಕೆ ಇಳಿದಾಗೆಲ್ಲ ಎದುರುಗಿರುವಂಥ ಟೀಮ್ ನಡುಗ್ತಾ ಇದ್ರು. T20 ವರ್ಲ್ಡ್ ಕಪ್ನಲ್ಲಿ 2 ವರ್ಲ್ಡ್ ಕಪ್ನಲ್ಲಿ ನೀವು ತುಂಬಾ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರಿ. ಆದರೆ ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀವಿ, IPLನ 14ನೇ ಮ್ಯಾಚಲ್ಲಿ ನೀವು ಕೇವಲ 255 ರನ್ ಮಾಡಿದ್ದೀರಿ. ವರ್ಲ್ಡ್ ಕಪ್ T20ನಲ್ಲಿ 5 ಮ್ಯಾಚಲ್ಲಿ 72 ರನ್ ಮಾಡಿದ್ದೀರಿ. ನಿಮ್ಗಿದು ಚೆನ್ನಾಗಿದೆ ಅನ್ಸುತ್ತಾ? ನೀವು ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಿದ್ದು ಒಳ್ಳೇದಾಯ್ತು. ನೀವು ಆ ವರ್ಲ್ಡ್ ಕಪ್ ಸ್ಕೋರ್ ಹೇಳಲಿಲ್ಲ, ಮೊನ್ನೆ ವರ್ಲ್ಡ್ ಕಪ್ ಸ್ಕೋರ್ ಹೇಳಲಿಲ್ಲ. ಒಳ್ಳೆ ಥರ ನೀವು 3rd ವರ್ಲ್ಡ್ ಕಪ್ ಸ್ಕೋರ್ ಹೇಳಿದ್ರಿ, ಅಲ್ಲಿ ನಾನು ಸರಿಯಾಗಿರಲಿಲ್ಲ. ಅದೇನಂದರೆ, ಲಾಸ್ಟ್ 1 ಇಯರಿಂದ ನಾನು ತುಂಬ ಇಂಜೂರ್ಡ್ ಆಗ್ತಾ ಇದ್ದೇನೆ. ಅನ್ಫಾರ್ಚುನೇಟ್ಲಿ ಒಂದೇ ಕಡೆ ಜಾಸ್ತಿ ಇಂಜೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿ ಮತ್ತೆ ನಾರ್ಮಲ್ ಆಗಿ ಆಡೋದು ಕಷ್ಟ ಆಗ್ತಾಯಿತ್ತು. ನಂದು ಸೀರಿಯಸ್ ರಿಸ್ಟ್ ಇಂಜುರಿ ಆಗಿತ್ತು, ನೀ ಇಂಜುರಿ ಆದಮೇಲೆ. ಅದಾದಮೇಲೆ 3 ಥರ ಫ್ರ್ಯಾಕ್ಚರ್ ಆಗಿತ್ತು ಲಾಸ್ಟ್ ಸೀಸನ್, ನೆಕ್ ಇಂಜುರಿ ಆದಮೇಲೆ. ಅನ್ಫಾರ್ಚುನೇಟ್ಲಿ ನಾನು ತುಂಬ ಇಂಜೂರ್ಡ್ ಆಗ್ತಾ ಇದ್ದೀನಿ. ನಾನು ನಿಮಗೇನೂ ರೀಸನ್ ಕೊಡ್ತಾ ಇಲ್ಲ,
ನಾನು ಇಂಡಿಯಾಗೆ ಆಡೋಕ್ಕೆ ಶುರು ಮಾಡಿ 10 ವರ್ಷ ಆಯಿತು. 10 ವರ್ಷ 15 ವರ್ಷ ಟೈಮಲ್ಲಿ ನಿಮ್ಮ ಫಾರ್ಮ್ ಯಾವಾಗಲಾದರೂ ಹಾಳಾಗತ್ತೆ. ಫಾರ್ಮ್ ಇಸ್ ಲೈಕ್ ಲೈಫ್, ಅವಾಗವಾಗ ಮೇಲೆ ಅವಾಗವಾಗ ಕೆಳಗೆ. ಸೊ ನನ್ನ ಕಡೆಯಿಂದ ಎಫರ್ಟಲ್ಲಿ ಏನೂ ಕಮ್ಮಿ ಇಲ್ಲ. ಐ ಆಮ್ ಶ್ಯೂರ್ ಫಾರ್ಮ್ ಸದ್ಯಕ್ಕೆ ಕೆಟ್ಟೋಗಿದ್ರು ಹತ್ರದಲ್ಲೇ ಫಾರ್ಮ್ ಸರಿ ಹೋಗುತ್ತೆ. ಗ್ಯಾರಿ ಕರ್ಸ್ಟನ್ ಹೇಳ್ತಾರೆ, ಅವರು ವರ್ಲ್ಡ್ ಕಪ್ ಆಡೋದಕ್ಕಿಂತ ಹೋದಾಗ 3 ಜನ ಪ್ಲೇಯರ್ಗಳು ಫಿಟ್ ಆಗಿರ್ಲಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಕೂಡ ಇತ್ತು. ಒಂದ್ ವೇಳೆ ನೀವು ಹೇಳಿದ್ರೆ ನಾನು ಫಿಟ್ ಆಗಿರ್ಲಿಲ್ಲ, ನನಗೆ ಗಾಯ ಆಗಿತ್ತು ಅಂದ್ರೆ ನೀವು ಆಟ ಆಡೋದಕ್ಕೆ ಯಾಕೆ ಹೋದ್ರಿ? ಇಲ್ಲ, ನಾನು ಆ ಥರ ಹೇಳಿಲ್ಲ ನಾನು ಫಿಟ್ ಇಲ್ಲ, ನಾನು ಆಡೋಕ್ಕೆ ಹೋಗಿದ್ದೀನಿ ಅಂತ. ನಾನು ಹೇಳ್ತಾ ಇರೋದು ಅದಕ್ಕೆ ಮುಂಚೆ ನನಗೆ ಇಂಜುರಿ ಆಗಿತ್ತು ಅಂತ. ಮತ್ತೆ IPL ಕೂಡ ಆಗಿತ್ತು, ಆಡಿದೆ ನಾನು. ಅದಾದಮೇಲೆ ನಾನು 2020 ವರ್ಲ್ಡ್ ಕಪ್ ಆಡೋಕೆ ಹೋದೆ. ಮತ್ತೆ ನನಗೆ ಅನ್ನಿಸ್ತಾ ಇಲ್ಲ ನಮ್ಮ ಕೋಚ್ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಅವ್ರ ಆ ಥರ ಮನುಷ್ಯ ಅಲ್ವೇ ಅಲ್ಲ. ನೋಡಿ, ರೆಕಾರ್ಡನ್ನು ನೋಡಿದ್ರೆ ನಮಗೆ ವಿಚಿತ್ರ ಅನ್ಸೋದು, ಪ್ರತಿಯೊಂದು ದೊಡ್ಡ ಟೂರ್ನಮೆಂಟಿಗೆ ಮೊದಲು ಯುವರಾಜ್ ಸಿಂಗ್ ಅವರಿಗೆ ಒಂದು ಹೃದಯಕ್ಕೆ ಪೆಟ್ಟು ಬೀಳುತ್ತೆ ಅಥವಾ ಬಾಡಿಗೆ ಪೆಟ್ಟು ಬೀಳುತ್ತೆ. ಹೃದಯಕ್ಕಂತೂ ತುಂಬಾನೇ ಏಟ್ ಆಗಿದೆ. ಇವಾಗ ಬಾಡಿ ಮೇಲೆ ಆಗ್ತಾ ಇದೆ. ಸೊ ಹೋಪ್ ಎಲ್ಲ ಬೇಗ ಸರಿ ಹೋಗುತ್ತೆ ಅಂತ. ರಿಕವರ್ ಆದ್ರೆ ಚೆನ್ನಾಗಿರತ್ತೆ. ಬೆರಳಿಗೆ ಗಾಯ, ಕೈ ಗಾಯ, ಭುಜಕ್ಕೆ ಗಾಯ, ಬಹುಶಃ ಯಾವುದೇ ಜಾಗ ಉಳಿದಿಲ್ಲ ಅಂತ ಅನ್ಸುತ್ತೆ ಆಪರೇಷನ್ ಆಗದೆ ಇರೋವಂಥದ್ದು. ಲಕಿಲಿ ನಂದು ಇದುವರೆಗೂ ಆಪರೇಷನ್ ಆಗಿಲ್ಲ, ಬಟ್ ಏಟ್ ಆದ್ರೆ ತುಂಬಾ ಆಗಿದೆ. ಅಂದ್ರೆ ನಿಮ್ಗೆ ಅನ್ಸೋದಿಲ್ವಾ, ಸಾಕಷ್ಟು ಕ್ರಿಕೆಟನ್ನ ಆಡೋದ್ರಿಂದ ಸಾಕಷ್ಟು ಪೆಟ್ಟಾಗುತ್ತೆ ಮತ್ತೆ ರಿಕವರ್ ಆಗೋದಕ್ಕೆ ಸಮಯ ಸಿಗೋದಿಲ್ಲ ಅಂತ? ಇಲ್ಲ, ಆಗಲ್ಲ. ಸೊ ಯಾವಾಗಲಿಂದ ಈ T20 ಫಾರ್ಮ್ಯಾಟ್ ಬಂದಿದೆ, ಕ್ರಿಕೆಟ್ ಬೇರೆ ಲೆವೆಲ್ಗೆ ಹೊರಟೋಗಿದೆ. ಮುಂಚೆ ಬರೀ 50 ಓವರ್ಸ್ ಟೆಸ್ಟ್ ಮ್ಯಾಚ್ ಇರ್ತಾ ಇತ್ತು. ಯಾಕೆಂದ್ರೆ ಈಗ ಜನ T20ನೇ ಜಾಸ್ತಿ ಇಷ್ಟಪಡ್ತಾರೆ. ಯಾಕೆಂದ್ರೆ ಫಾಸ್ಟ್ ಪೇಸಲ್ಲಿ ಗೇಮ್ ನಡೆಯುತ್ತೆ. ಸೊ ಆಬ್ವಿಯಸ್ ದಟ್ ನೀವು ಯಾವುದೇ ಕೆಲಸ ಅತಿಯಾಗಿ ಮಾಡಿದಾಗ ಸೊ ಇಂಜರ್ಡ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಆದರೆ ಆಸ್ ಎ ಪ್ರೊಫೆಷ್ನಲ್ ನಿಮ್ಮ ಬಾಡಿನ ನೀವು ಚೆನ್ನಾಗಿ ನೋಡ್ಕೋಬೇಕು. ನಿಮಗೆ ಗೊತ್ತಿರಬೇಕು ನಿಮಗೆ ಯಾವ ಕ್ರಿಕೆಟ್ ಇಂಪಾರ್ಟೆಂಟು, ಯಾವ ಫಾರ್ಮ್ಯಾಟ್ ಇಂಪಾರ್ಟೆಂಟು ಅಂತ. ನಿಮಗೆ ಯಾವ ವರ್ಷ ಇಂಪಾರ್ಟೆಂಟು, ಆ್ಯಂಡ್ ಆಸ್ ಎ ಪ್ಲೇಯರ್ ನೀವು ನಿಮ್ಮನ್ನು ಎಷ್ಟು ಇಂಪ್ರೂವ್ ಮಾಡ್ಕೋತೀರಾ ಅಂತ. ಆಸ್ ಅ ಪ್ರೊಫೆಷನಲ್ ನಿಮ್ಮ ಬಾಡಿನ ನೀವು ಕೇರ್ ಮಾಡಿ. ಸಂದೀಪ್ ಪಾಟೀಲ್ ಒಂದ್ಸಲ ಹೇಳಿದ್ರು, ಯುವರಾಜ್ ಸಿಂಗ್ ಎಂತ ಆಟಗಾರ ಅಂದ್ರೆ ಯಾರ ಮಾತನ್ನು ಕೇಳೋದೇ ಇಲ್ಲ. ಅವ್ರಿಗೆ ನೀವು ಎಷ್ಟಾದ್ರೂ ಹೇಳಿ ಅವರು ಅವರದ್ದೇ ರೀತಿಲಿ ಆಟ ಆಡ್ತಾರೆ. ನೀವು ಎಷ್ಟಾದ್ರೂ ಹೇಳಿ ಅವರು ಅವರದ್ದೇ ಸ್ಟೈಲಲ್ಲಿ ಫೀಲ್ಡಿಂಗ್ ಮಾಡ್ತಾರೆ. ಅದಕ್ಕೆ ಅವರಿಗೆ ಪೆಟ್ಟಾಗತ್ತೆ. ನಾನು ಎಲ್ಲರೂ ಹೇಳೋದು ಕೇಳ್ತೀನಿ, ಆದರೆ ಮಾಡೋದು ನನಗೆ ಹಿಂಗೆ ಬೇಕೋ ಹಾಗೆ. ಬಿಕಾಸ್ ಐ ಫೀಲ್ ಯಾವ ಥರ ನಾನು ಕಂಟ್ರಿಗೆ ಆಡಿದ್ದೀನಿ, ಯಾವ ಜಿದ್ದಿಂದ, ಯಾವ ಪ್ಯಾಷನಿಂದ, ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕಿಂದ ನಾನು ಬಂದಿದ್ದೀನಿ. ನಾನು ಅದನ್ನೇ ಫಾಲೋ ಮಾಡ್ತೀನಿ. ಯಾಕೆಂದರೆ ನಂದು ಅಟ್ಯಾಕಿಂಗ್ ಫ್ರೇಮ್ ಆಫ್ ಮೈಂಡ್ ಇದೆ, ಸ್ವಲ್ಪ ಅಗ್ರೆಸಿವ್. ನನ್ನ ಬಾಡಿ ಇರ್ಬೋದು, ನನ್ನ ಟೋನ್ ಇರ್ಬೋದು, ಆ ರೀತಿಯಲ್ಲೇ ನಾನು ಕ್ರಿಕೆಟಲ್ಲಿ ಸಕ್ಸಸ್ ಆಗಿದ್ದೀನಿ. ಮತ್ತು ನನಗೆ ಅನಿಸುತ್ತೆ ಅದು ನೀವು ಆಡೋಕ್ಕೆ ಶುರು ಮಾಡಿದಾಗ ತುಂಬಾ ತಪ್ಪು ಮಾಡಿರ್ತೀರ, ನೀವು ತಪ್ಪಿಂದನೇ ಕಲಿತೀರಾ. ಆದರೆ ನನಗನ್ಸಲ್ಲ, ಇವಾಗ ನಾನು ನನ್ನ ಬಾಡಿ ಲ್ಯಾಂಗ್ವೇಜು ಇಲ್ಲ ಅಗ್ರೆಸಿವ್ ಅಪ್ರೋಚು ನಿಲ್ಲಿಸ್ಬಿಟ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ. ಈಗ ನೋಡಿ ಏನಾಗುತ್ತೆ ಅಂತಂದ್ರೆ, ನೀವು ಮೈದಾನಕ್ಕೆ ಇಳಿತೀರಿ, ನಾವು ಟಿವಿನಲ್ಲಿ ನೋಡ್ತಾ ಇರ್ತೀವಿ, ಮೈದಾನದಲ್ಲಿ ನೀವು ಇರ್ತೀರಿ, ಚಪ್ಪಾಳೆ ತಟ್ತಾ ಇರ್ತಾರೆ, ಕಾಮೆಂಟೇಟರ್ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಈಗ ಯುವರಾಜ್ ಸಿಂಗ್ ಬಂದಿದ್ದಾರೆ, ನೋಡ್ತಾ ಇರಿ ಎಷ್ಟು ವೇಗವಾಗಿ ರನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಮುಂದಿನ ಸೆಂಟೆನ್ಸ್ ಆಗಿರುತ್ತೆ, ನೀವು ಔಟ್ ಆದ್ರಿ. ನನಗೇನು ಅನಿಸ್ತಾ ಇದ್ದಾರೆ, ನಾನು ಒಬ್ಬನೇನ ಇದುವರೆಗೂ ಔಟ್ ಆಗಿರೋದು ಅಂತ. ನೋಡಿ, ಈ ಕ್ರಿಕೆಟ್ ಏನು ಗೇಮ್ ಇದೆ ಅದ್ರ ಸಕ್ಸಸ್ ರೇಟ್ ಏನಿದೆ ಅದು ಲೆಸ್ ದ್ಯಾನ್ 50%, ಬೋತ್ ಬ್ಯಾಟ್ಸ್ಮ್ಯಾನ್ ಅಂಡ್ ಎ ಬೌಲರ್. ನನಗನ್ನಿಸ್ತಾ ಇಲ್ಲ ಯಾರೋ ಒಬ್ಬ ಬ್ಯಾಟ್ಸ್ಮ್ಯಾನ್ ಇದ್ದಾನೆ ಪ್ರತಿ ಮ್ಯಾಚಲ್ಲೂ ರನ್ ಹೊಡಿತಿದ್ದಾನೆ ಅಂತ. ಎಕ್ಸೆಪ್ಷನಲ್ ಬ್ಯಾಟ್ಸ್ಮ್ಯಾನ್ ಇದ್ದಾರೆ ಲೈಕ್ ತೆಂಡೂಲ್ಕರ್, ಪಾಂಟಿಂಗ್. ಈ ಗೇಮಲ್ಲಿ ಸಕ್ಸಸ್ ರೇಟ್ ತುಂಬ ಲಿಮಿಟೆಡ್ ಇರುತ್ತೆ. ನಾನು ಈ ಮಾತನ್ನು ಒಪ್ಕೊಳ್ತೀನಿ. ಬ್ಯಾಟಿಂಗ್ನಲ್ಲಿ ಸಕ್ಸಸ್ ರೇಟು 50% ಇರುತ್ತೆ, ಮತ್ತು ಬೌಲಿಂಗಲ್ಲಿ ವಿಕೆಟ್ ಸಿಗೋದು ಸಿಗದೇ ಇರೋದು ನಿಮ್ಮ ಕೈಲಿ ಇರೋದಿಲ್ಲ. ಆದರೆ ಫೀಲ್ಡಿಂಗ್, ಬಾಲ್ ಹಿಡಿಯೋದು ನಿಮ್ಮ ಕೈಲೇ ಇರುತ್ತೆ ಅಲ್ವಾ? ಇಲ್ಲ, ಅದು ಕರೆಕ್ಟೇ, ಬಾಲ್ ಹಿಡಿಯೋದು ನಿಮ್ಮ ಕೈಲೇ ಇರುತ್ತೆ. ಆದರೆ ನೀವು ಒಂದೊಂದ್ಸರಿ ಬಾಲ್ ಹಿಡಿಯೋಕೆ ಹೋದಾಗ ಮತ್ತು ಬಾಲು ಕೆಳಗಡೆ ಬಿದ್ದು ಎಲ್ಲೋ ಒಂದು ಹೊರ್ಟೋಗಿರುತ್ತೆ. ಹೇಗೆ ನೀವು ನೋಡಿರ್ತೀರ ಪೌಲ್ಟ್ರಿ ಫಾರ್ಮಲ್ಲಿ ಮನುಷ್ಯ ಕೋಳಿನ ಹಿಡ್ಕೊಂಡು ತಿನ್ನೋಕೆ ಟ್ರೈ ಮಾಡ್ತಿರ್ತಾನೆ, ಆದರೆ ಹಿಡಿಯೋಕೆ ಆಗ್ತಿರಲ್ಲ. ಸೊ ಕೈಯೋ ಒಂದೇ ಅವನು ಒಂಥರ ಫೀಲ್ಡಿಂಗೇ ಮಾಡ್ತಾ ಇದ್ದಾನಲ್ವಾ. ಸೊ ಕೆಲವೊಂದ್ಸರಿ ಬಾಲ್ ಮೂಮೆಂಟ್ ಹೇಗೆ ಇರುತ್ತೆ ಅದು ನಿಮ್ಮ ಕೈಯಿಂದ ಮಿಸ್ ಆಗಿ ಹೊರಟೋಡಿ. ನಿಮ್ಮ ಬಗ್ಗೆ ಬಹಳ ಒಳ್ಳೆ ಮಾತು ಹೇಳ್ತಾರೆ, ಒಬ್ಬ ಒಳ್ಳೆ ಫೀಲ್ಡರ್ ಅಂತ. ಮತ್ತೆ ಎಂಥ ಫೀಲ್ಡರ್ ಅಂತಂದ್ರೆ, ನಿಮ್ಮ ಹತ್ರ ಬಾಲ್ ಹೋದ್ರೆ ನೀವು ಖಂಡಿತ ಹಿಡಿತೀರಿ. ಮತ್ತೆ ಈಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಿಮ್ಮನ್ನ ಪಾಯಿಂಟಿಂದ ತೆಗೆದು ಮಿಡ್ ಆಫ್ಗೆ ಹಾಕಿದ್ದಾರೆ. ಹೌದು, ಕರೆಕ್ಟಾಗಿ ಹೇಳಿದ್ರಿ.
ನಾನೇ ಡಿಸೈಡ್ ಮಾಡಿ ಪಾಯಿಂಟಿಂದ ಮಿಡ್ ಆಫ್ ಗೇಮ್ ಹೋದೆ. ಬಿಕಾಸ್ 1 ವರ್ಷದಿಂದ ತುಂಬಾನೇ ಇಂಜುರಿ ಆಗ್ತಾ ಇತ್ತು ಆ್ಯಂಡ್ ಬಾಡಿ ಮೂವ್ಮೆಂಟ್ ಅಷ್ಟು ಫಾಸ್ಟ್ ಇರಲಿಲ್ಲ. ಮತ್ತೆ ಇಂಜುರೀಸಿಂದ ನೀವು ಆಚೆ ಬಂದಾಗ ಸ್ವಲ್ಪ ಟೈಮ್ ಬೇಕು ನಿಮಗೆ ಆ ಸ್ಪೀಡು ಕ್ವಿಕ್ನೆಸ್ ಬರೋಕ್ಕೆ. ಮತ್ತೆ ಪಾಯಿಂಟ್ ನನ್ನ ಪ್ರಕಾರ ಒನ್ ಡೇ ಕ್ರಿಕೆಟ್ ಇರ್ಬೋದು, ಇಲ್ಲ ಟೆಸ್ಟ್ ಕ್ರಿಕೆಟ್ ಇರ್ಬೋದು, ತುಂಬ ಬಾಲ್ಸ್ ಬರೋವಂಥ ಜಾಗ ಅದು. ಅಲ್ಲಿ ಫೀಲ್ಡ್ ಮಾಡಬೇಕು ಅಂದರೆ ನಿಮ್ಮದು ರಿಫ್ಲೆಕ್ಸಸ್ 100% ಇರಬೇಕು, ಬಾಡಿ 100% ಫಿಟ್ ಇರಬೇಕು, ಮತ್ತು ನಿಮ್ಮದು ಯಾವುದೇ ಇಂಜುರಿ ಇರಬಾರ್ದು ಆ ಟೈಮಲ್ಲಿ. ಸೊ ಲಾಸ್ಟ್ 2 ಟೂರ್ನಮೆಂಟಲ್ಲಿ ನಾನು ಪಾಯಿಂಟಲ್ಲಿ ಫೀಲ್ಡಿಂಗ್ ಮಾಡಿದ್ದೀನಿ. ಸೊ ಬಿಕಾಸ್ ನನಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಐ ಹೋಪ್ ದಟ್ ನಾನು ಬೇಗ ಫಿಟ್ ಆಗಿ ಮತ್ತೆ ಪಾಯಿಂಟಿಗೆ ವಾಪಸ್ ಹೋಗಬೇಕು ಅಂತ. ನೋಡಿ, ನೀವೇನು ಹೇಳಿದ್ರಿ ಅಂತಂದ್ರೆ ಏನೆಲ್ಲ ಆಯ್ತೋ ಅದರಲ್ಲಿ ಬಹಳ ದೊಡ್ಡ ರೋಲ್ ಇದ್ದದ್ದು ಇಂಜುರಿದು ಅಂತ. ಆದರೆ ನಾನು ಆ ಥರ ಹೇಳಿಲ್ವಲ್ಲ, ರೋಲ್ ಬರೀ ಇಂಜುರಿದಿತ್ತು ಅಂತ. ನಾನು ಹೇಳಿದ್ದು ಆ ಟೈಮಲ್ಲಿ ನನಗೆ ಜಾಸ್ತಿ ಇಂಜುರಿ ಆಗಿತ್ತು ಅಂತ. ಆದರೆ ಅದರ ಪರಿಣಾಮ ಬಿದ್ದದ್ದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಹೌದು, ಖಂಡಿತ. ಆದರೆ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗಿದ್ದೇನು, IPLನಲ್ಲಿ ನೀವು ಆಡಬೇಕಾದ್ರೆ ನೀವು ಬೇಕು ಅಂತಾನೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರಿ, ಯಾಕಂದ್ರೆ ಕಿಂಗ್ಸ್ 11ನಲ್ಲಿ ಸಂಘಕಾರನ ಕ್ಯಾಪ್ಟನ್ ಮಾಡಿದ್ರು ಅಂತ. ಇದು ಸರಿನಾ? ನಿಮ್ಮನ್ನ ಕೈ ಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ನೀವು ಒಂದೊಂದ್ಸರಿ ಕೆಟ್ಟದಾಗೆ ಆಡಿದಾಗ ನನಗೆ ಅದು ಚಿಂತೆ ಇಲ್ಲ. ನೀವು ಕೆಟ್ಟದಾಗ ಆಡದೆ ಅಂತ ಹೇಳ್ತಾರೆ, ಚೆನ್ನಾಗಿ ಆಡ್ದಾಗ ಚೆನ್ನಾಗಿ ಆಡದೆ ಅಂತ ಹೇಳ್ತಾರೆ, ಒಂದೊಂದ್ಸರಿ ಹೊಗಳ್ತಾರೆ. ಆದರೆ ಈ ಅಲಿಗೇಷನ್ ಏನಿದೆ ಅಲ್ಲ, ಅದು ಅಂದರೆ ಕ್ಯಾಪ್ಟನ್ ಚೇಂಜ್ ಆಗೋದಕ್ಕೆ ನೀವು ಪರ್ಫಾರ್ಮ್ ಮಾಡ್ತಿಲ್ಲ ಅಂತ, ಬಿಕಾಸ್ ಕ್ಯಾಪ್ಟನ್ಸಲ್ಲಿ ಏನೋ ಇಶ್ಯೂ ಇದೆ ಅಂತ. ಇಟ್ ಈಸ್ ಆಸ್ ಸ್ಟ್ರಾಂಗ್ ಅಲಿಗೇಷನ್ ಆಸ್ ಮ್ಯಾಚ್ ಫಿಕ್ಸಿಂಗ್ ಆ್ಯಂಡ್ ದಿಸ್ ವಾಸ್ ಟೋಟ್ಲಿ ಅನ್ಅಕ್ಸೆಪ್ಟಬಲ್. ಇದರಿಂದ ನಂಗೆ ತುಂಬ ಹರ್ಟ್ ಆಯಿತು. ಇಟ್ ವಾಸ್ ವೆರಿ ಹರ್ಟಿಂಗ್. ಮತ್ತು ಜನಕ್ಕೇನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಯಾರಿರಲಿ ಈ ರಿಪೋರ್ಟ್ಸ್ನ ನನ್ನ ಬಗ್ಗೆ ಬರೆದು ಕಳಿಸಿದ್ರು ಅವ್ರು ಯಾರಂತ ನನಗೆ ಗೊತ್ತು. ನನಗೆ ಇಷ್ಟ ಆಗಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಆದರೆ ನಾನು ಆ ಟೈಮಲ್ಲಿ 2 ತಿಂಗಳಿಂದ ಇಂಜೂರ್ಡ್ ಇದ್ದೆ. ರಿಸ್ಟ್ ಇಂಜುರಿ ಆಗಿತ್ತು ತುಂಬ ಕೆಟ್ಟದಾಗಿ. ಮತ್ತು ನನಗೆ 2 ತಿಂಗಳಾಯಿತು ವಾಪಸ್ ಬರೋಕ್ಕೆ. ಮತ್ತು ಫಸ್ಟ್ 2-3 ಮ್ಯಾಚಲ್ಲಿ ನನ್ನ ಕೈಲಿ ಸರಿಯಾಗಿ ಹೊಡೆಯೋಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ಒಂದು ಬಿಲ್ಡಪ್ ಆಗಿರುತ್ತೆ. ಸ್ಲೋ ಆಗಿ ನೀವು ಫಾರ್ಮಿಗೆ ಬರ್ತೀರಾ, ನಿಮ್ಮ ಫಿಟ್ನೆಸ್ ಸರಿ ಹೋಗುತ್ತೆ. ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಮ್ಯಾಚ್ ಕೂಡ ಸೋತ್ವಿ. ಮತ್ತು ಈ ಅಲಿಗೇಷನ್ ಬಂತು. ನಾನು ಸಂಘಕಾರ ಜೊತೆ ಕೂತ್ಕೊಂಡು ಮಾತಾಡಿದೆ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಈ ವಾಸ್ ಕ್ಯಾಪ್ಟನಿಂಗ್ ದ ಟೀಮ್. ಮತ್ತು ಶ್ರೀಲಂಕಾ ಕ್ಯಾಪ್ಟನ್ ಕೂಡ ಆಗಿದ್ರು ಅವರು. ಮತ್ತು ನಮ್ಮ ಫ್ರಾಂಚೈಸಿ ಕೂಡ ಅವರೇ ಕ್ಯಾಪ್ಟನ್ ಆಗಲಿ ಅಂತ ಹೇಳ್ತಾ ಇದ್ರು. ಆದರೆ ನೀವಂತೂ ಡೆಫಿನೆಟ್ಲಿ T20ಯ ಅದ್ಭುತವಾದ ಆಟಗಾರ, T20ಯ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಆಟಗಾರ, T20ಯ ಸಾಕಷ್ಟು ದೊಡ್ಡ ಸ್ಟಾರ್ ನೀವು. ನಿಮ್ಗೆ ಅನ್ನಿಸ್ತಿಲ್ವಾ ಸಂಘಕಾರನಂತ ವ್ಯಕ್ತಿಯ ಕ್ಯಾಪ್ಟನ್ ಕೈ ಕೆಳಗೆ ಆಡ್ಬೇಕಾಯ್ತಲ್ಲ? ಇಲ್ಲ, ಖಂಡಿತ ಆ ಥರ ಈಗೋ ಇಶ್ಯೂ ಎಲ್ಲ ಏನಿಲ್ಲ. ಅವ್ರ ಕ್ಯಾಪ್ಟನ್ನು, ನಾನು ಅವ್ರ ಅಂಡರ್ ಆಡ್ತೀನಿ. ಆಸ್ ಎ ಕ್ಯಾಪ್ಟನ್ ತುಂಬ ದೊಡ್ಡ ಹಾನರ್ ಆಡೋದು. ನಾನು ಪಂಜಾಬ್ನ 2 ವರ್ಷ ಕ್ಯಾಪ್ಟನ್ ಮಾಡಿದ್ದೆ. ಫಸ್ಟ್ ಟೈಮ್ ನಾವು ಸೆಮಿಫೈನಲ್ ಹೋಗಿದ್ವಿ. ಸೆಕೆಂಡ್ ಇಯರ್ ನಾವು ಲಾಸ್ಟ್ ಮ್ಯಾಚ್ ಗೆದ್ದಿದ್ರೆ ಸೆಮಿಫೈನಲ್ಗೆ ಹೋಗ್ತಿದ್ವಿ. ಅನ್ಫಾರ್ಚುನೇಟ್ಲಿ ವಿ ಡಿಡ್ಂಟ್. ಸೊ ಆ ಥರ ಅಂತ ಈಗೋ ಇಶ್ಯೂ ಏನಿಲ್ಲ. ಇವ್ರ ಅಂಡರಲ್ಲಿ ಆಡ್ಬೇಕಂದ್ರೆ ಸಂಘಕಾರ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅವರು. ಇಲ್ಲ ಬೇರೆ ಯಾರೇ ಪ್ಲೇಯರ್ ಇರಲಿ, ಧೋನಿ ಅವ್ರ ಅಂಡರ್ ಆಡಿದ್ದೀನಿ, ಇಲ್ಲ ಬೇರೆ ಯಾರೋ ಕ್ಯಾಪ್ಟನ್ ಇರಲಿ. ಸೊ ಆ ಥರ ಈಗೋ ಇಶ್ಯೂಸ್ ಏನಿಲ್ಲ. ಇದೆಲ್ಲ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡೋಕ್ಕೆ, ಇಲ್ಲ ಕಾಂಟ್ರವರ್ಸಿ ಮಾಡೋಕ್ಕೆ ಈ ಥರ ಎಲ್ಲ ನ್ಯೂಸ್ ಹರಡಿಸ್ತಾರೆ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಒಮ್ಮೊಮ್ಮೆ ನೀವು ವಿಫಲರಾದಾಗ ಯಾವ್ದ್ರ ಮೇಲೆ ನಿಮ್ಗೆ ಹೆಚ್ಚು ನಂಬಿಕೆ ಇರುತ್ತೆ? ಭಗವಂತನ ಮೇಲ, ಪರಿಶ್ರಮದ ಮೇಲ? ದೇವ್ರ ಮೇಲೆ ನಂಬಿಕೆ ಎಲ್ರಿಗೂ ಇದ್ದೇ ಇರುತ್ತೆ. ಮತ್ತೆ ಹಾರ್ಡ್ ವರ್ಕ್ ಅದು ಬೇಕೇ ಬೇಕು. ಸೊ ನಿಮ್ಮ ಸಕ್ಸಸ್ ಕಮ್ಮಿ ಆದಾಗ ಹಾರ್ಡ್ ವರ್ಕ್ ಇನ್ನೂ ಜಾಸ್ತಿನೇ ಬೇಕು. ಹಾಗೆ ಕೆಲವು ಕ್ರಿಕೆಟರ್ಸ್ಗೆ ಕೆಲವು ಮೂಢನಂಬಿಕೆಗಳು ಕೂಡ ಇರುತ್ತವೆ ಅಲ್ವಾ? ಅಂದ್ರೆ ಗ್ರೌಂಡಿಗೆ ಹೋದ ತಕ್ಷಣ ಅವರು ಕೆಲವು ಆಚರಣೆಗಳನ್ನ ಮಾಡ್ತಾರೆ. ಅದು ಎಲ್ಲದೂ ಬೇರೆ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಪ್ಲೇಯರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ಅವ್ರಿಗೆ ಅನ್ಸಕ್ಕೆ ಶುರು ಆಗುತ್ತೆ, ಸೊ ಈ ಬ್ಯಾಟಿಂದನೇ ಬರ್ತಿದೆ, ಈ ಬ್ಯಾಟಿಂದ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂತ. ಕೆಲವೊಂದು ಪ್ಲೇಯರ್ಸ್ಗೆ ಲೆಫ್ಟ್ ಪ್ಯಾಡ್ ಫಸ್ಟ್ ಹಾಕೋತಾರೆ, ಆಮೇಲೆ ರೈಟ್ ಪ್ಯಾಡ್ ಹಾಕೋತಾರೆ. ಸೊ ಅದೊಂಥರ ಅವ್ರ ವಿಶ್ವಾಸ ಹಂಗಿರುತ್ತೆ. ನಾನು ಚಿಕ್ಕವನಿದ್ದ ಕೇಳಿದ್ದೆ ಸಚಿನ್ ಲೆಫ್ಟ್ ಪ್ಯಾಡ್ ಫಸ್ಟ್ ಹಾಕೋತಾರೆ ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ, ಅದನ್ನೇ ಕಾಪಿ ಮಾಡ್ತೀನಿ. ನಮ್ಮ ಟೀಮಲ್ಲಿ ಒಬ್ರು ಪ್ಲೇಯರ್ ಇದ್ದಾರೆ, ಶ್ರೀಶಾಂತ್. ಅವನಾದ್ರೆ ಬಸ್ಸಿಂದ ಇಳಿಯೋದೇ ಇಲ್ಲ, ಎಲ್ಲೂ ಇಳಿಯೋವರೆಗೂ ಎಳ್ಕೊಂಬರ್ಬೇಕು ಬಸ್ಸಿಂದ. ಅದ್ಯಾಕೆ? ಅವ್ರ ನಂಬಿಕೆ ಅದು. ಅವ್ರು ಲಾಸ್ಟಲ್ಲಿ ಹೇಳಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ಕೇಳ್ಬಿಟ್ಟು ಶ್ರೀಶಾಂತ್ ಬಸ್ಸಿಂದ ಫಸ್ಟ್ ಇಳಿತಾನೆ, ನೋಡ್ತಾ ಇರಿ. ನ್ಯೂಸ್ ಪೇಪರ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಪ್ರಿಂಟ್ ಆಗಿದೆ. ಏನಂದ್ರೆ ಅವರ ಪರ್ಫಾರ್ಮೆನ್ಸ್ ಹಾಳಾಗಿರೋದಕ್ಕೆ ಕಾರಣ ಅವರ ಕೇತುವಿನ ಅಂತರ್ದೆಸೆ ಹಾಳಾಗಿರೋದೇ ಕಾರಣ. ಮತ್ತೆ ಜ್ಯೋತಿಷಿಗಳ ಪ್ರಕಾರ ಡಿಸೆಂಬರ್ 2010 ನಂತರ ಯುವರಾಜ್ ಸಿಂಗ್ ಅವರ ಸದ್ಯದ ಪರಿಸ್ಥಿತಿ ಬದಲಾಗಿ ಹೋಗುತ್ತೆ. ಸೊ ಹಾಗಿದ್ರೆ ಇನ್ನೂ 4 ತಿಂಗಳು ವೆಯ್ಟ್ ಮಾಡಬೇಕು. ಹಾಗಿದ್ರೆ ನಾವು ನಂಬಿಕೆ ಇಡೋಣ, 2011ರಲ್ಲಿ ವರ್ಲ್ಡ್ ಕಪ್ ಏನು ನಡೆಯುತ್ತಲ್ಲ, ಅದರಲ್ಲಿ ಯುವರಾಜ್ ಸಿಂಗ್ ಅವರು ವರ್ಲ್ಡ್ ಕಪ್ನ ನಮಗೆ ಗೆದ್ದು ಕೊಡ್ತಾರೆ ಇಂಡಿಯನ್ ಟೀಮ್ಗೆ. ರಾಹು ಕೇತು
ಏನೇ ಇರ್ಬೋದು, ನಾನು ಇದನ್ನೆಲ್ಲ ನಾನು ನಂಬಲ್ಲ. ನಾನು ನಂಬೋದೇನು ಅಂದರೆ ನಮ್ಮ ಕಂಟ್ರಿನ ರೆಪ್ರೆಸೆಂಟ್ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು, ಡೆಡಿಕೇಶನ್ ಹಾರ್ಡ್ ವರ್ಕಿಂದ ಆಡೋದು. ಕೆಲವರು ಇದನ್ನೆಲ್ಲ ನಂಬ್ತಾರೆ, ಆದರೆ ನಾನು ಅಷ್ಟೆಲ್ಲ ನಂಬಲ್ಲ ಇದನ್ನು. ಮತ್ತೆ ಇಂಪ್ರೂವ್ ಮಾಡಕ್ಕೆ ಏನು ಮಾಡ್ತೀರಿ? ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ 10 ವರ್ಷದಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಹಾರ್ಡ್ ವರ್ಕ್, ನಮ್ಮ ಗೋಲ್ಸ್ ಅಲ್ಲಿವರೆಗೂ ರೀಚ್ ಆಗಕ್ಕೆ ಏನು ಮಾಡಬೇಕು, ನಮ್ಮ ನೆಕ್ಸ್ಟ್ ಸೀರೀಸ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ. ಮತ್ತು ಎಷ್ಟು ಒಳ್ಳೆ ಶೇಪಲ್ಲಿ ಬಾಡಿ ಇದ್ದರೆ, ಸ್ಟ್ರಾಂಗ್ ಆಗಿದ್ದರೆ, ಮತ್ತು ಮೆಂಟಲಿ ಫೋಕಸ್, ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇದ್ದರೆ ಇದರಿಂದ ದೂರ ಇರಬೇಕು. ನ್ಯೂಸ್ ಪೇಪರ್ ಕಮ್ಮಿ ಓದಬೇಕು, ಟಿ ವಿ ನೋಡಬಾರ್ದು, ಮತ್ತು ಜಸ್ಟ್ ಕ್ರಿಕೆಟ್ ಮೇಲೆ ಫೋಕಸ್ ಮಾಡಬೇಕು. ಮತ್ತೆ ನಿಮ್ಮ ಬಾಡಿ ಮೇಲೆ ಕೂಡ ನಾವು ಗಮನಿಸ್ತಾ ಇದ್ವಿ, ನೀವು ಮೈದಾನಕ್ಕೆ ಬರಬೇಕಾದ್ರೆ ನಿಮ್ಮ ಹೊಟ್ಟೆ ಕಾಣಿಸೋದಕ್ಕೆ ಶುರುವಾಗ್ತಾ ಇತ್ತು. ಅದು ಒಂದು ಬೇರೆ ಥರ ಅಲಿಗೇಷನ್ ಆಗಿತ್ತು, ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಇದ್ದಾಗ. ಸೊ ಹೇಳೋಕ್ಕೆ ಶುರು ಮಾಡ್ತಾರೆ, ನಿಮ್ಮ ವೆಯ್ಟ್ ಜಾಸ್ತಿ ಆಗಿದೆ, ನಿಮ್ಮದು ಪರ್ಫಾರ್ಮೆನ್ಸ್ ಸರಿಗಿಲ್ಲ, ನೀವೆಲ್ಲ ಆಚೆ ತಿರುಗಕ್ಕೆ ಹೋಗಿದ್ದೀರಾ. ಐ ಡೋಂಟ್ ಥಿಂಕ್ ನಾನೇನೊಂದು 10 kg ವೆಯ್ಟ್ ಜಾಸ್ತಿ ಮಾಡ್ಕೊಂಡು ಬಂದಿರಲಿಲ್ಲ. ವೆಯ್ಟ್ ಅಷ್ಟು ಜಾಸ್ತಿ ಆಗಿಲ್ಲ. ಜನಕ್ಕೆ ಏನು ಅರ್ಥ ಆಗಲ್ಲ ಅಂದರೆ, ಇಂಜುರೀಸ್ ಆದಾಗ ನನಗೆ ಹೇಳಿದರು ನೀವು ಓಡಬಾರ್ದು ಅಂತ. ಸೊ ನೀವು ಓಡಿದಾಗ ಇಂಜುರಿ ಇನ್ನೂ ಜಾಸ್ತಿ ಆಗತ್ತೆ. ಇಟ್ಸ್ ಇಂಪಾರ್ಟೆಂಟ್ ದಟ್ ನೀವು ಇವಾಗ ರೆಸ್ಟ್ ಮಾಡಿ ಅಂತ. ಇದೆಲ್ಲ ರಿಕವರ್ ಆದಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದು. ನಿಮ್ಮ ಹೊಟ್ಟೆ ದಪ್ಪ ಆಗಿದ್ದಕ್ಕೆ ಕಾರಣ ಏನು ಅಂತ ಹೇಳಲಿಲ್ಲ. ಹೊಟ್ಟೆ ನೀವು ಬೆಲ್ಟ್ ಟೈಟಾಗಿ ಹಾಕಿದಾಗ ಹೊಟ್ಟೆ ಕಾಣಿಸುತ್ತೆ. ಸೊ ಈ ಶೋಗೆ ಬಂದಾಗ ಬೆಲ್ಟ್ ಸ್ವಲ್ಪ ಲೂಸಿಗೆ ಹಾಕಿದ್ದೇನೆ, ಅದಕ್ಕೆ ಹೊಟ್ಟೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಆ ಥರ ಹೊಟ್ಟೆಗಿಟ್ಟೆ ಏನು ಬಂದಿದ್ದಿಲ್ಲ, ಸುಮ್ಮನೆ ರೂಮರ್ಸ್ ಹರಡಿಸಿದ್ರು. ಆ್ಯಂಡ್ ನನ್ನ ಪ್ರಕಾರ ನಾನು ನನ್ನ ಬಾಡಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಆ್ಯಂಡ್ ಆ್ಯಸ್ ಅ ಪ್ರೊಫೆಷನಲ್ ನಾನು ಇಂಡಿಯಾಗೆ ಆಡ್ತೀನಿ. ಆ್ಯಂಡ್ ನನಗೆ ಗೊತ್ತಿದೆ ಮೈ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಮೈ ಕಂಟ್ರಿ. ಯುವರಾಜ್ ಸಿಂಗ್, ನಮಗೆ ನಂಬಿಕೆ ಇದೆ ನಿಮ್ಮ ಪರ್ಫಾರ್ಮೆನ್ಸ್ ಸುಧಾರಿಸುತ್ತೆ, ಮತ್ತೆ ನಿಮ್ಮ ಫಿಟ್ನೆಸ್ ಸುಧಾರಿಸುತ್ತೆ, ಮತ್ತೆ ನೀವು ಇಂಡಿಯಾಗೆ ಪರ್ಫಾರ್ಮ್ ಮಾಡ್ತೀರಿ, ಮತ್ತೆ ಇಂಡಿಯಾಗೆ ನೀವು ಗೆಲುವನ್ನ ತಂದುಕೊಡುವಂಥ ಆಟಗಾರ ಆಗ್ತೀರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಕೇಳೋಣ ಇವತ್ತಿನ ಜಡ್ಜ್ ಚೇತನ್ ಶರ್ಮಾ ಅವರ ತೀರ್ಪನ್ನ ಯುವರಾಜ್ ಸಿಂಗ್ ಅವರ ಮೇಲಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಕಟಕಟೆಯಲ್ಲಿ ಕೂತಿರೋರು ಕ್ರಿಕೆಟ್ ಸ್ಟಾರ್ ಯುವರಾಜ್ ಸಿಂಗ್. ಆಪ್ಕಿ ಅದಾಲತ್ನಲ್ಲಿ ನಾವು ಎಲ್ಲ ಥರದ ಆರೋಪಗಳನ್ನು ಯುವರಾಜ್ ಸಿಂಗ್ ಮೇಲೆ ಹೊರಿಸಿದ್ವಿ. ನಾವು ಯುವರಾಜ್ ಸಿಂಗ್ ಅವ್ರನ್ನ ಕೇಳಿದ್ವಿ ಅವರ ಬ್ಯಾಡ್ ಬಾಯ್ ಇಮೇಜ್ನ ಬಗ್ಗೆ, ನಾವು ಯುವರಾಜ್ ಸಿಂಗ್ ಅವ್ರನ್ನ ಕೇಳಿದ್ವಿ ಅವರ ಕ್ರಿಕೆಟ್ನ ಕರಿಯರ್ನ ಬಗ್ಗೆ, ಅವರ ಬ್ಯಾಡ್ ಫಾರ್ಮ್ನ ಬಗ್ಗೆ, ಇಂಜುರಿಗಳ ಬಗ್ಗೆ. ಮತ್ತೀಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಚೇತನ್ ಶರ್ಮಾ ಅವರ ತೀರ್ಪನ್ನು ಕೇಳೋದಕ್ಕೆ. ನೀವು ಈ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅಂದ್ರೆ, ಈ ಯುವರಾಜ್ ಸಿಂಗ್ ನಾಳೆ ಬ್ಯಾಟಿಂಗಿಗೆ ಬರ್ತಾರೆ ಅಂತ ಗೊತ್ತಾದ್ರೆ ಬೌಲರ್ಗೆ ನಿದ್ದೆನೆ ಬರೋದಿಲ್ಲ. ಒಂದ್ ವೇಳೆ ನಿಮ್ ಕಾಲದಲ್ಲಿ ನಾನು ಆಡ್ತಿದ್ರೆ ನನಗೂ ನಿದ್ದೆ ಬರ್ತಾ ಇರಲಿಲ್ಲ. ನಾನ್ ನಿಮ್ಮನ್ನ ಎಲ್ಲ ಆರೋಪಗಳಿಂದಲೂ ಮುಕ್ತಗೊಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ. ಆದ್ರೆ ಒಬ್ಬ ಕ್ರಿಕೆಟರ್ ಮತ್ತೆ ಜಡ್ಜ್ ಆಗಿ ನಾನೀಗ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಹಾಗೆ ನಿಮ್ಗೊಂದು ಜವಾಬ್ದಾರಿ ವಹಿಸೋದೇನಂದ್ರೆ, ನನಗೋಸ್ಕರ ಮತ್ತೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೋಸ್ಕರ ನೀವು 2011ರ ವರ್ಲ್ಡ್ ಕಪ್ನ ಖಂಡಿತ ಗೆದ್ಕೊಂಡು ಬರಬೇಕು. ಹಾಗಾಗಿ ನಿಮ್ಮನ್ನ ಆರೋಪಗಳಿಂದ ಮುಕ್ತಗೊಳಿಸ್ತಿದ್ದೀನಿ. ಯುವರಾಜ್, ನಮ್ಮ ಶುಭ ಹಾರೈಕೆಗಳು ನಿಮ್ಮ ಜೊತೆ ಇದೆ, ನಮ್ಮ ಜನತೆಯ ಶುಭ ಹಾರೈಕೆ ನಿಮ್ಮ ಜೊತೆ ಇದೆ. ನಮಗೆ ನಂಬಿಕೆ ಇದೆ ಯುವರಾಜ್ ಸಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಬ್ಯಾಟಿಂಗ್ನಲ್ಲಿ, ಬೌಲಿಂಗ್ನಲ್ಲಿ ಮತ್ತೆ ಫೀಲ್ಡಿಂಗ್ನಲ್ಲಿ. ಮತ್ತೆ 2011ರ ವರ್ಲ್ಡ್ ಕಪ್ ಏನಿದೆ ಅದರಲ್ಲಿ ಯುವರಾಜ್ ಸಿಂಗ್ ನಮ್ಮ ದೇಶದ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ತಾರೆ. ನಮ್ಮ ಭಾರತ ತಂಡ ಗೆಲುವನ್ನ ದಾಖಲಿಸುತ್ತೆ, ಮತ್ತೆ ನಮ್ಮ ಜನತೆ ನಿಮ್ಮನ್ನ ಮತ್ತೆ ಗೌರವಿಸೋದಕ್ಕೆ ಶುರು ಮಾಡ್ತಾರೆ. ಈ ಮಾತುಗಳನ್ನ ಹೇಳ್ತಾ ಈ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿ ಆಗ್ತೇನೆ ಮತ್ತೊಬ್ಬರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.